ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೇನಪ್ಪ? ಯಾರಾದರೂ ಒಬ್ರು ರೆಸ್ಪಾಂಡ್ ಮಾಡ್ರ? ಓಕೆ. ಆನ್ಲೈನು ಆಫ್ಲೈನು ಎಲ್ಲ ಬಂದಿದ್ದೀರಾ? ಓಕೆ. ಎಲ್ರು ಅಪ್ರೂಪ್ ಆದ್ರಲ್ರಲ್ಲೇ, ಎಲ್ಲೋಗಿದ್ರು? ಹಿಂಗೆ ತೀರ್ಥಯಾತ್ರೆಗೆ ಹೋಗಿದ್ದೆ ಕಣಪ್ಪ. ಓಕೆ. ಎಲ್ಲ ಚೆನ್ನಾಗಾಯ್ತು. ಓಕೆ, ಇನ್ನು ಮುಂದೆ ಹಬ್ಬ ಮಾಡೋಣ, ಓಕೆನಾ? ಇಲ್ಲ ಮಾಡೋಣ. ಇಲ್ಲಪ್ಪ ತಗೊಂತೀನಿ ಕಣ. ನಾನು ಸ್ವಲ್ಪ ಯಾವ್ದ್ರಲ್ಲ ಬೇರೆ ಬಿಸಿ ಇದೆ. ಸೊ ಇನ್ನು ಮುಂದೆ ರೆಗ್ಯುಲರ್ ಆಗಿ ಕ್ವಾಟ್ಲೆ ಕೊಡ್ತಿರ್ತೀನಿ, ಡೋಂಟ್ ವರಿ. ಓಕೆ, ಮೆಟ್ರಿಸಿಸ್ ಅಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ ಆ ಚಾಪ್ಟರ್ ಮುಗಿಸ್ಕೊಂಡು ನೀನು 2 ಸೆಷನ್ ಅಲ್ಲಿ ಚರ್ಚ್ ಬಿಸಾಕ್ತಾ ಇರೋಣ. ಮಲ್ಟಿಪ್ಲಿಕೇಶನ್ ಮಾಡ್ಬೇಕಿತ್ತು ಅಂತ ಅನ್ಕೊಂತೀನಿ ಪ್ರಾಬಬ್ಲಿ. ಸೊ ವಿಲ್ ಸ್ಟಾರ್ಟ್ ಫ್ರಮ್ ದಟ್ ಓನ್ಲಿ. ಸೊ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸ್ ಅಂತ, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಓಕೆ. ಸೊ ಏನ್ ಸರ್ ಮಲ್ಟಿಪ್ಲಿಕೇಶನ್? ಅಡಿಷನ್, ಸಬ್ಟ್ರಾಕ್ಷನ್, ಅದು ಇದು ಆಳಮೂಳ ಎಲ್ಲ ಗೊತ್ತಾಗಿದೆ. ಸೊ ನಾವು ಕಮಿಂಗ್ ಟು ಮಲ್ಟಿಪ್ಲಿಕೇಶನ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ನೋಡಿ, ಅಡಿಷನ್ ಮಾಡಬೇಕಾದ್ರೆ ಒಂದು ಕಂಡೀಷನ್ ಇತ್ತು. ಏನಂತ ಅಂದ್ರೆ, ಏನ್ ಕಂಡೀಷನ್ ಅಪ್ಪ? ಆರ್ಡರ್ ಸೇಮ್ ಇರ್ಬೇಕಿತ್ತು ಅಂತ ಇತ್ತು. ಮಲ್ಟಿಪ್ಲಿಕೇಶನ್ ಅಲ್ಲಿ ಆರ್ಡರ್ ಸೇಮ್ ಇದ್ರೆ ಮಾಡಕ್ಕಾಗುತ್ತಾ, ಏನ್ ಕತೆ, ಅದನ್ನ ನೋಡ್ತಾ ಹೋಗೋಣ. ಬರ್ಕೊಳ್ಳಿ. ಏನಪ್ಪಾ ಅಂತ ಅಂದ್ರೆ, ಲೆಟ್ ಎ ಬಿ any matrix. Let A be any matrix of order m cross n, and B be any matrix of order let's say P cross Q ಅಂತ ಅನ್ಕೊಳ್ಳೋಣ. ಏನ್ ಬೇಕಾದ್ರೆ ತಗೋಬಹುದು. P cross Q. ಎ ಅನ್ನೋದು ಎಂ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಅಂತೆ, ಬಿ ಅನ್ನೋದು ಪಿ ಕ್ರಾಸ್ ಕ್ಯೂ ಮ್ಯಾಟ್ರಿಕ್ಸ್ ಅಂತೆ. ದೆನ್ the product A into B is defined, is possible only when n is equal to p. ಆ n ಮತ್ತೆ ಇದರಲ್ಲಿರೋ p ಸೇಮ್ ಇರಬೇಕು. ಏನ್ ಸರ್ ಹಂಗಂದ್ರೆ? ದಟ್ ಈಸ್ ಎ ಆರ್ಡರ್ ಎಷ್ಟು ತಗೊಂಡಿದ್ನಪ್ಪ? ಆರ್ಡರ್ದು ಎಂ ಕ್ರಾಸ್ ಎನ್ ತಗೊಂಡಿದ್ದೆ. ಬಿ ಆರ್ಡರ್ ಏನ್ ತಗೊಂಡಿದ್ದೆ? ಪಿ ಕ್ರಾಸ್ ಕ್ಯೂ ತಗೊಂಡಿದ್ದೆ. ಈಸ್ ಪಾಸಿಬಲ್ ಇಫ್ ಅಂಡ್ ಓನ್ಲಿ ಇಫ್ ಅಂತ ಕರೀತಾರೆ ಈ ಸಿಂಬಲ್ ನ. ಸೊ ಏನಾಗ್ಬೇಕಪ್ಪ ಅಂದ್ರೆ, ಮಲ್ಟಿಪ್ಲಿಕೇಶನ್ ಆಗ್ಬೇಕಂದ್ರೆ ಈ 2 ನಂಬರ್ಗಳು ಸೇಮ್ ಇರಬೇಕು. ಇವೆರಡು ಏನಾಗ್ಬೇಕು? ಈಕ್ವಲ್ ಆಗ್ಬೇಕು. ದಟ್ ಈಸ್ ಅದನ್ನೇ ಬರಿತೀನಿ ಈಗ. n is equal to ಏನಾಗಿರ್ಬೇಕು? p ಇರಬೇಕು. ಸಿಂಬಾಲಿಕ್ ಒಂದ್ಸರಿ ನೋಡ್ಕೊಂಬಿಡಿ. ಅಂದ್ರೆ ಏನಂತ ಹೇಳ್ಬೇಕಂತಂದ್ರೆ, ದಟ್ ಈಸ್ number of ರೋಸ್ ಅಲ್ಲ, ಈ ಎನ್ ಅನ್ನೋದೇ ರೆಪ್ರೆಸೆಂಟ್ ಮಾಡುತ್ತೆ. ಏನಲ್ಲಿ ನೋಡು, ಈ ಎಂ ಅನ್ನೋದು ರೋಸ್ ನ ರೆಪ್ರೆಸೆಂಟ್ ಮಾಡುತ್ತೆ, ಎನ್ ಅನ್ನೋದು ಕಾಲಮ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಗೊತ್ತಿರಬೇಕು. ನಂಬರ್ ಆಫ್ ಕಾಲಮ್ಸ್ ಇನ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇನ್ ಬಿ ಅಂತ. ಅಂದ್ರೆ ಎ ಇಂಟು ಬಿ ಮಾಡ್ಬೇಕಂದ್ರೆ ಎ ಮ್ಯಾಟ್ರಿಕ್ಸ್ ನಲ್ಲಿ ಎಷ್ಟು ಕಾಲಮ್ಸ್ ಇರ್ತಾವೋ ಬಿ ಮ್ಯಾಟ್ರಿಕ್ಸ್ ನಲ್ಲಿ ಅಷ್ಟು ರೋಸ್ ಇರಬೇಕು. ಅವಾಗಲೇ ಮಾತ್ರ ನಾವೇನ್ ಹೇಳ್ಬೋದು? ಮಲ್ಟಿಪ್ಲಿಕೇಶನ್ ಆಗುತ್ತೆ ಸಾರ್ ಅಂತ ಹೇಳ್ಬೋದು. ಇನ್ ಆಲ್ ಅದರ್ ಕೇಸಸ್ ನಾವು ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಅಂತ ಹೇಳಕ್ಕೆ ಆಗಲ್ಲ, ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಆಗಲ್ಲ. ಈಗ ಸರ್ ರಿಸಲ್ಟೆಂಟ್ ಮೆಟ್ರಿಕ್ಸ್, ಈಗ ಆನ್ಸರ್ ಬರುತ್ತಲ್ಲ, ಅದ್ರದ್ದು ಆರ್ಡರ್ ಏನಿರುತ್ತೆ ಅಂತ ಅಂದ್ರೆ, ನೋಡಪ್ಪ, ಈ ಎಂ ಮತ್ತೆ ಕ್ಯೂ ನ ಪ್ರಾಡಕ್ಟ್ ತಗೋಬೇಕಷ್ಟೇ. ಈ ಎಂ ಮತ್ತೆ ಈ ಕ್ಯೂ ನ. ಸೊ ಅದನ್ನ ಏನಂತ ಬರೆಯೋಣ ಅಂತಂದ್ರೆ,
the resultant matrix, the resultant matrix, ಇವೆಲ್ಲ ಕಥೆಯಲ್ಲೂ ಕೇಳಲ್ಲ, ಪ್ರಾಬ್ಲಮ್ಸ್ ಕಲಿಬೇಕಷ್ಟೇ, ಕಲಿಸ್ತೀನಿ. The resultant matrix AB will be of the order, will be of order ಏನಪ್ಪಾ ಅಂತ ಅಂದ್ರೆ ಅದ್ರದ್ದು ಆರ್ಡರ್ ಏನಿರುತ್ತೆ ಅಂತ ಅಂದ್ರೆ ಏನಿರುತ್ತೆ, ಎಂ ಕ್ರಾಸ್ ಕ್ಯೂ ಇರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಎಂ ಕ್ರಾಸ್ ಕ್ಯೂ ಇರುತ್ತೆ. ಎ ಅನ್ನೋದು ಎಂ ಕ್ರಾಸ್ ಎನ್ ಮೆಟ್ರಿಕ್ಸ್ ಇದೆ, ಬಿ ಅನ್ನೋದು ಪಿ ಕ್ರಾಸ್ ಕ್ಯೂ ಮೆಟ್ರಿಕ್ಸ್ ಇದೆ. ಸೊ ಮಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಅಂತ ಬೇಕಾದ್ರೆ ಎನ್ ಮತ್ತೆ ಪಿ ಈಕ್ವಲ್ ಇರಬೇಕು. ಅಂದ್ರೆ ಎನ್ ಅನ್ನೋದೇನು ಇದರಲ್ಲಿರೋ ಕಾಲಮ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ, ಪಿ ಅನ್ನೋದು ಈ ಬಿ ಮೆಟ್ರಿಕ್ಸ್ ನಲ್ಲಿರುವಂತಹ ರೋಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅವು ಈಕ್ವಲ್ ಇರಬೇಕು. ಅಂದ್ರೆ ನಂಬರ್ ಆಫ್ ಕಾಲಮ್ಸ್ ಇನ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇನ್ ಬಿ. ಸೊ ಇಷ್ಟು ಕತೆ. ಸೊ ದಿಸ್ ಇಸ್ ಸ್ಟೋರಿ, ವಿ ಡೋಂಟ್ ನೀಡ್ ದಿಸ್ ಒನ್. ಓಕೆನಾ, ಸ್ವಲ್ಪ ಅರ್ಥ ಆಯ್ತು. ಓಕೆ, ಇದು ಗೊತ್ತಿದೆ ಅಂತ ನಾನು ಇವಾಗ ಮೆಟ್ರಿಕ್ಸ್ ಆರ್ಡರ್ ಕೊಡ್ತೀನಿ, ನೀವು ನನಗೆ ಹೇಳಬೇಕು ಪಾಸಿಬಲ್ ಇದೆಯಾ ಇಲ್ವಾ ಅಂತ. ಓಕೆ, ಸೊ ನಂಬರ್ 1, ಎ ಅನ್ನೋದು 3 ಕ್ರಾಸ್ 2 ಮೆಟ್ರಿಕ್ಸ್ ಇದೆ, ಬಿ ಅನ್ನೋದು 3 ಕ್ರಾಸ್ 2ನೇ ಮೆಟ್ರಿಕ್ಸ್ ಇದೆ. ಓಕೆನಾ, ಎ ಬಿ ಪ್ರಾಡಕ್ಟ್ ಮಾಡಬಹುದಾ? ಡಸ್ ಎ ಬಿ ಪಾಸಿಬಲ್? ಸೇಮ್ ಆರ್ಡರ್ ಇದೆಯಲ್ಲೋ, ಸೇಮ್ ಆರ್ಡರ್ ಇದ್ರೆ ಮಾಡಕ್ಕಾಗಲ್ವಾ? ಮಾಡಕ್ಕೆ ಆಗಲ್ಲ. ಓಕೆ, ಅಡಿಷನ್ ಅಲ್ಲಿ ಏನ್ ಹೇಳ್ತಿದ್ವಿ, ಸೇಮ್ ಆರ್ಡರ್ ಇದ್ರೆ ಆರಾಮಾಗಿ ಮಾಡ್ಬಿಡ್ಬೋದಿತ್ತು. ಓಕೆನಾ, ಡಿಫ್ರೆಂಟ್ ಆರ್ಡರ್ ಇದ್ರೆ ಮಾಡಕ್ ಆಗ್ತಿಲ್ಲ. ಬಟ್ ಇಲ್ಲಿ ಮಾಡೋದಿಕ್ಕೆ ಆಗಲ್ಲ. ಸೊ ಏನಂತ ಹೇಳ್ಬೋದು ಇಲ್ಲಿ ಅಂತಂದ್ರೆ, ಎ ಬಿ ಮಾಡೋಕೆ ಏನು ಆಗಲ್ಲ. ಓಕೆ, ಎ ಬಿ ಇಸ್ ನಾಟ್ ಪಾಸಿಬಲ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಗೊತ್ತಿರ್ಬೇಕು. ಯಾಕಂತ ಅಂದ್ರೆ ಇವೆರಡು ಏನಿದಾವೆ ಇಲ್ಲಿ, ಅಲ್ಲಿ 2 ಇದೆ, ಇಲ್ಲಿ ಏನಿದೆ 3 ಇದೆ, ಇವು ನಾಟ್ ಈಕ್ವಲ್. ಹಂಗಾಗಿ ಓಕೆ, ಮಲ್ಟಿಪ್ಲಿಕೇಶನ್ ಮಾಡೋದು ಹೇಳ್ಕೊಡ್ತೀನಿ ಆಮೇಲೆ. ಓಕೆ, ಎರಡನೇದು ಇನ್ನೊಂದು ಕೇಸ್ ಕೊಡ್ತೀನಿ. ಎ ಇಸ್ ಈಕ್ವಲ್ ಟು 2 ಕ್ರಾಸ್ 2, ಬಿ ಅನ್ನೋದು 2 ಕ್ರಾಸ್ 3 ಇದೆ. ಕ್ಯಾನ್ ವಿ ಮಲ್ಟಿಪ್ಲೈ? ಮಾಡ್ಬೋದಾ? ಎಸ್, ವೆರಿ ಗುಡ್, ಮಾಡ್ಬೋದು. ಯಾಕಂತ ಅಂದ್ರೆ ಈ ಎರಡು ನಂಬರ್ಗಳು ಏನಿದಾವೆ ಇವು ಈಕ್ವಲ್ ಇದಾವೆ. ಎಸ್, ವಿ ಕ್ಯಾನ್ ಮಲ್ಟಿಪ್ಲೈ. ಏನಂತ ಬರಿಬಹುದು ಅಂತ ಅಂದ್ರೆ, ಎ ಬಿ ಇಸ್ ಪಾಸಿಬಲ್ ಅಂತ ಹೇಳ್ಬೋದು. ಪಾಸಿಬಲ್. ಅಂಡ್ ಎ ಬಿದು ಆರ್ಡರ್ ಏನಿರುತ್ತೆ, ಎ ಬಿದು ಆರ್ಡರ್ 2 ಕ್ರಾಸ್ 3 ಆಗಿರುತ್ತೆ. ಓಕೆನಾ, ಇಷ್ಟೇ, ಏನಿಲ್ಲ ಕತೆ. ಈಗ ಕತೆ ಹೊಡೆದಿದ್ ಸಾಕು ಸರ್, ಆಗುತ್ತೋ ಆಗಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಯಾವಾಗ ಆಗತ್ತೆ ಯಾವಾಗ ಆಗಲ್ಲ ಅಂತ ಗೊತ್ತಾಯ್ತು. ಈಗ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ಹೆಂಗ್ ಸರ್ ಆಗುತ್ತೆ ಅಂತ ಇಟ್ಕೊಂಡ್ರೆ ಹೆಂಗ್ ಸರ್ ಮಾಡೋದು ಅದನ್ನ ನೋಡೋಣ. ಈಗ ಅದನ್ನ ನಾನು ಎಕ್ಸಾಂಪಲ್ ತಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕರೆಕ್ಟ್ ಆಗಿ ಕೇಳಿ. ಓಕೆ, ಫಸ್ಟ್ ಪ್ರಾಬ್ಲಮ್ಸ್ ಅಂತ ಬರ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್, ಇಫ್ ಎ ಇಸ್ ಈಕ್ವಲ್ ಟು 1 2 3 4. ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಾಯ್ತು ಅಂತಂದ್ರೆ ಈ ಚಾಪ್ಟರ್ ಕ್ಲೋಸ್, ಕಲಾಸ್. ಅಂಡ್ ಬಿ ಇಸ್ ಈಕ್ವಲ್ ಟು 3 1 2 5. ನಾನ್ ನಿಮಗೆ ಕ್ವಶನ್ ಕೇಳ್ತಾ ಇರೋದು, ಫೈಂಡ್ ಎ ಬಿ ಅಂಡ್ ಬಿ ಎ ಎರಡು ಮಾಡಪ್ಪ ಅಂತ ಕೇಳ್ತಾ ಇದ್ದೀನಿ. ಎ ಬಿನೂ ಮಾಡಿ ಬಿ ಎನು ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಈಗ ಮಾಡ್ಬೇಕು ನೀವೀಗ. ನೋಡು, ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಒಂದು ಕಲ್ತ್ಕೊಂಡ್ಬಿಡಿ. ಇನ್ನಿದ್ದಾವೆಲ್ಲ ಹಂಗೇನೆ ಮಾಡೋದು. ಫಸ್ಟ್ ಏನ್ ಕಂಡಿಬೇಕು, ಎ ಬಿ. ಫಸ್ಟ್ ಆಫ್ ಆಲ್ ಎ ಬಿ ಪಾಸಿಬಲ್ ಇದೆಯಾ ನೋಡ್ಕೊಳ್ಳಿ. ಇದು 2 ಕ್ರಾಸ್ 2 ಇದೆ, ಇದು 2 ಕ್ರಾಸ್ 2 ಇದೆ. 2 2 ಏನಿದೆ ಇಲ್ಲಿ ಈಕ್ವಲ್ ಇದೆ, ಮಾಡ್ಬೋದು. ಎಸ್, ಆರ್ಡರ್ ಕೂಡ ಏನ್ ಬರುತ್ತೆ ನಿಮ್ಗೆ, ಆನ್ಸರ್ 2 into 2ನೇ ಬರುತ್ತೆ. ಸೊ ಬರ್ಕೊಳ್ಳಿ, ಎ ಇಂಟು ಬಿ ಇಸ್ ಈಕ್ವಲ್ ಟು, ಬರ್ಕೊಂಡು ಫಸ್ಟ್ ಎ ಬರ್ಕೊಂಡ್ಬಿಡಿ. ಎ ಏನಿದೆ 1 2 3 4 ಇದೆ. ಇಂಟು ಬಿ ಏನಿದೆ 3 1 2 5 ಇದೆ. ಇಲ್ಲದಲ್ವಾ? ಈಗ ಅಸಲಿ ಆಟ ಶುರು. ನೀವೇನ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್ ಕಂಡ್ರೋ, ಮಲ್ಟಿಪ್ಲೈ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿಂದ ನೀನು ರೋಸ್ ನ ಎತ್ಕೋಬೇಕು ಫಸ್ಟ್ ಮ್ಯಾಟ್ರಿಕ್ಸ್ ಇಂದ.
ಸೆಕೆಂಡ್ ಮ್ಯಾಟ್ರಿಕ್ಸ್ ಇಂದ ಕಾಲಮ್ಸ್ ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು. ಹೆಂಗೆ ಸರ್ ಅಂತ ಅಂದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನೀವೇನ್ ಮಾಡಿ, ಫಸ್ಟ್ ಇದರಲ್ಲಿ ಫಸ್ಟ್ ರೋ ತಗೊಂಡ್ಬಿಡಿ. 1 ಮತ್ತೆ 2 ತಾನೆ ಫಸ್ಟ್ ರೋ, ಅದು ಹಿಂಗಿದೆ ತಾನೆ ರೋ, ಅದನ್ನ ನಿಲ್ಸ್ಬಿಡಿ. ಈ 1 2 ಅಂತ ಇದೆಯಲ್ವಾ, ಅದನ್ನ ಹಿಂಗ್ ಮಾಡ್ಬಿಡಿ, 1 2 ಅಂತ ಮಾಡ್ಬಿಡಿ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ. ಕ್ಲಿಯರ್ ಅಲ್ವಾ? ನೋಡಿ, ಇಲ್ಲಿ 1 2 ಅಂತ ಇತ್ತು, ಅದನ್ನ ನಿಲ್ಲಿಸ್ಬಿಟ್ಟೆ ಹಿಂಗೆ. ಈಗ ಏನ್ ಮಾಡಿ ನೀವು ಇನಿಷಿಯಲ್ ಸ್ಟೇಜಸ್ ಹಿಂಗ್ ಹೇಳ್ಕೊಡ್ತೀನಿ, ಅದಾದ್ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ನಾನೇನ್ ಮಾಡಿದೆ, 1 2 ನ ಹಿಂಗ್ ನಿಲ್ಲಿಸ್ಬಿಟ್ಟೆ. ಈಗ ನೀನೇನ್ ಮಾಡ್ಬೇಕಂತ ಅಂದ್ರೆ, ಇಲ್ಲಿ ಈ ತರ ಹಾಕೊಂಡ್ಬಿಟ್ಟು 4 ಎಲಿಮೆಂಟ್ ಬರ್ತವೆ. ಇಲ್ಲೊಂದು ಎಲಿಮೆಂಟು, ಇಲ್ಲೊಂದು ಎಲಿಮೆಂಟು, ಇಲ್ಲೊಂದು ಎಲಿಮೆಂಟು, ಇಲ್ಲೊಂದು ಎಲಿಮೆಂಟು. ಆಯ್ತಲ್ವಾ? ಇಲ್ಲಿ ಏನ್ ಬರಿಬೇಕು ಸರ್ ಅಂತ ಅಂದ್ರೆ, ಈ 1 2 ಇದೆಯಲ್ಲ, ಈ 1 2 ನ ಈ 3 2 ಜೊತೆ ಕರೆಸ್ಪಾಂಡಿಂಗ್ ಮಲ್ಟಿಪ್ಲೈ ಮಾಡ್ಬಿಡಿ. 3 1s 3 ಹಿಂಗೆ, ಅಥವಾ 1 3s ಹಿಂಗಾದ್ರೂ ಮಾಡಿ. ಓಕೆ, 1 into 3, 1 into 3, ನೆಕ್ಸ್ಟ್ ಏನು ಪ್ಲಸ್ ಹಾಕೋಬೇಕು, 2 into 2, 2 into 2 ಕಲಾಸ್. ಕ್ಲಿಯರ್ ಅಲ್ವಾ? ನಾನೇನ್ ಮಾಡಿದೆ, ಫಸ್ಟ್ ರೋ ಇತ್ತು, ಅದನ್ನ ಹಿಂಗ್ ನಿಲ್ಲಿಸ್ಕೊಂಡೆ, ಇದನ್ನ ಇದ್ರ ಜೊತೆ, ಇದನ್ನ ಇದ್ರ ಜೊತೆ ಮಾಡಿದೆ. ಏನ್ ಮಾಡಿದೆ ನಾನೀಗ? ಈಗ ಇದನ್ನ ಇದ್ರ ಜೊತೆ ಮಾಡಿದೆ ಅಷ್ಟೇ, ಫಸ್ಟ್ ಎಲಿಮೆಂಟ್ ಬಂತೀಗ. ಈಗ ಅದೇ 1 2 ನ ಈಗ ಇವೆರಡು ಜೊತೆ ಮಾಡ್ಬೇಕೀಗ. ಹೆಂಗೆ? 1 into ಹೇಳಿ, 1 into 1 ಪ್ಲಸ್ ಹಾಕೋಬೇಕು, 2 into 5, 2 into ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕಂಗ್ರಾಚುಲೇಷನ್ಸ್, ಕಂಗ್ರಾಚುಲೇಷನ್ಸ್. ಆಯ್ತು 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 ಆಯ್ತು, ಓಕೆ ಓಕೆ, ವೆರಿ ಗುಡ್. ಬೇಗ ಬೇಗ ಮಾಡ್ತಿರೋದಕ್ಕೆ ಸೂಪರ್, ಒಳ್ಳೇದಾಗ್ಲಿ. ನೆಕ್ಸ್ಟ್ ಇದು ಅರ್ಥ ಆಯ್ತೇನ್ರಪ್ಪ? ನಾನು ಏನ್ ಮಾಡಿದೆ ಗೊತ್ತೇನ್ರೋ, ಈ 1 2 ನ ಹಿಂಗ್ ನಿಲ್ಲಿಸ್ದೆ, ಅದನ್ನ ಇದ್ರ ಜೊತೆ ಮಾಡಿ ಇವೆರಡರ ಜೊತೆ ಮಾಡಿದೆ, ಅಡಿಷನ್ ಮಾಡಿ ಇಲ್ಲಿ ಬರ್ದೆ. ನೆಕ್ಸ್ಟ್ ಅದೇ ಎರಡನ್ನ ಇದ್ರ ಜೊತೆ ಮಾಡಿ ಇವೆರಡರ ಜೊತೆ ಮಾಡಿ ಇಲ್ಲಿ ಬರ್ದೆ. ಈಗ ಆ 1 2 ಕತೆ ಮುಗೀತು, ಈಗ 1 2 ಕತೆ ಮುಗೀತು. ನೆಕ್ಸ್ಟ್ ಸೆಕೆಂಡ್ ರೋ ಏನಿದೆ, ಇಲ್ಲಿ 3 4 ಇದೆ, 3 4 ನ ನಿಲ್ಲಿಸ್ಕೊಳ್ಳಿ, 3 4 ನ ನಿಲ್ಲಿಸ್ಕೊಂಡೆ. ಓಕೆನಾ? ನಿಲ್ಲಿಸ್ಕೊಂಡು ಏನ್ ಮಾಡ್ಬೇಕೀಗ, ಈ 3 4 ನ ಟಣ್ ಅಂತ ಇವೆರಡು ಜೊತೆ ಮಾಡ್ಕೊಂಡ್ಬಿಡಿ. ಹೇಳಿ, 3 into ಹೇಳ್ರಿ, 3 into 3 ಪ್ಲಸ್ ನೆಕ್ಸ್ಟ್ ಏನು, 4 into 2, 4 into 2 ಮುಗಿದೋಯ್ತು, ಇದ್ರ ಜೊತೆ ಮುಗಿದೋಯ್ತು. ನೆಕ್ಸ್ಟ್ ಅದೇ ಎರಡನ್ನ ತಗೊಂಡ್ಬಂದು ಇವೆರಡು ಜೊತೆ ಮಾಡ್ಕೊಳ್ಳಿ. ಹೆಂಗೆ ಹೇಳಿ ನೋಡೋಣ, 3 into 1 ಪ್ಲಸ್ 4 into 5. ಕಳಿಸುತ್ತಾ? ಇಷ್ಟು ಕೆಲಸ ಮಾಡಬೇಕು. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು, ಈಗ ಸಿಂಪ್ಲಿಫಿಕೇಶನ್ ಅಷ್ಟೇ, 3 1s 3 ಪ್ಲಸ್ 2 2s 2, ಸಾರಿ 4, 1 1s 1 ಪ್ಲಸ್ 2 5s 10, 3 3s 9 ಪ್ಲಸ್ 4 2s 8, 3 1s 3 ಪ್ಲಸ್ 4 5s 20, ಪಕ್ಕದ ಮನೆ ಅಂಕಲ್. ಓಕೆ, ಸೊ 3 ಪ್ಲಸ್ 4 7, 3 ಪ್ಲಸ್ 4 7, 1 ಪ್ಲಸ್ 10 11, 9 ಪ್ಲಸ್ 8 17, 23. ಈ ಆನ್ಸರ್ ಎಲ್ರಿಗೂ ಬಂದಿದ್ಯಾ? ಇಲ್ಲಿ ಸ್ಲೈಡ್ ಅಲ್ಲಿ ಜಾಗ ಇಲ್ಲ, ಹಂಗಾಗಿ ಬಿ ಎ ನಮಗೆ ಬೇಡ. ಓಕೆ, ಎ ಬಿ ಮಾಡೋದು ಗೊತ್ತಲ್ವಾ? ಇದೇ ಲಾಜಿಕ್. ಅಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಇಲ್ಲಿ ವೆರಿ ಸಿಂಪಲ್ ಕೊಟ್ಟು ಡೈರೆಕ್ಟ್ ಆಗಿ ಹೇಳೋದಂದ್ರೆ ಹೆಂಗೆ ಅಂತಂದ್ರೆ, ಫಸ್ಟ್ ರೋನ ತಗೊಂಡು ಇವೆರಡು ಜೊತೆ, ಅದೇ ಫಸ್ಟ್ ರೋನ ಇವೆರಡು ಜೊತೆ ನೋಡಿ, 1 3s 1 3 2 2 2 2, ಅದೇ 1 into 1 1 into 1 2 into 5 ಹಿಂಗ್ ಮಾಡ್ಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲಿ ಬರಿಬೇಕು, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಬರಿಬೇಕು, ಅದೇ ತರ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಇಲ್ಲಿ ಬರಿಬೇಕು, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಬರಿಬೇಕು. ಸೊ ಇದು ಡೈರೆಕ್ಟ್ ಆಗಿ ಮಾಡಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ ಸರ್ ಅಂದ್ರೆ ಈ ತರ ನಿಲ್ಲಿಸ್ಕೊಂಡು ಗೊತ್ತಲ್ಲ ಹಂಗಂಗೆ ಮಾಡ್ಬಿಡಿ. ಇನ್ನೊಂದು ಹೇಳ್ಕೊಡ್ತೀನಿ, ಮಾಡಿ ಪ್ರಾಕ್ಟೀಸ್ ಆಗೋವರೆಗೂ ಮಾಡ್ತಾ ಹೋಗೋಣ, ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ದೇವರು ಇದ್ಮೇಲೆ ನಂಬಿ ಕೆಟ್ಟವ್ರು ಇಲ್ಲ ಅಂತ ಒಂದು ಗಾದೆ ಐತೆ. ಓಕೆ, ನಂಬ್ರಿ ಫಸ್ಟ್. ನೋಡಿ, 1 0 4 3 and b is equal to -3 2 1 4. Okay, find my question is BA.
ಮತ್ತೆ ಇನ್ನೊಂದು ಸರ್ ಎಲ್ಲ 2x2 ಮಾಡಿಸ್ತಿರಲ್ಲ ಸರ್, ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳೋದು ಬರೀ 2x2. ಓಕೆ, ದೊಡ್ಡ ದೊಡ್ಡವ ಹಿಂಗ್ ಕೇಳಲ್ಲ, ದೊಡ್ಡ ದೊಡ್ಡವ್ ಕೇಳಿದ್ರು ನೋಡ್ಕೊಳ್ಳೋಣ ಆಮೇಲೆ. ಓಕೆನಾ, ಅದಕ್ಕೆ ಇನ್ನೊಬ್ರು ಕರ್ಕೊಂಡ್ ಬರ್ತೀನಿ. ಓಕೆ, ಕ್ವಶನ್ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಕೇಳಿರೋದೇನ್ ಹೇಳೋ, ಎ ಬಿ ಅಲ್ಲ, ಕನ್ಫ್ಯೂಸ್ ಆಗ್ಬೇಡ, ಬಿ ಎ ಕೇಳಿರೋದು. ಸೊ ಬಿ ಇಂಟು ಎ ಅಂತ ಬರ್ಕೊಳ್ಳಿ. ಫಸ್ಟ್ ಬಿ ಬರ್ಕೊಂಬಿಡಿ. ಸೊ -3 2 1 4 ಇಂಟು 1 0 4 3 ಬರ್ಕೊಂಡೆ ಸರ್. ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ, ಡೈರೆಕ್ಟ್ ಆಗಿ ಹೇಳ್ತೀರಾ ಅಥವಾ ಹೆಂಗ್ ಮಾಡ್ತೀರಾ? ಡೈರೆಕ್ಟ್ ಆಗಿ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳಿ, ಇಲ್ಲ ಮೊದ್ಲಿನ ತರ ಹೇಳಿದ್ನಲ್ಲ, ಈ -3 2 ಹಿಂಗ್ ಬರ್ಕೊಳ್ಳಿ. ಇದನ್ನ ಇದ್ರ ಜೊತೆ ಮಾಡ್ಕೊಂಡ್ಬಿಡಿ ಅಷ್ಟೇ. ಇಲ್ಲಿ ಬರ್ದ್ಬಿಡಿ, ಏನಾಗುತ್ತೆ -3 ಇಂಟು 1 ಪ್ಲಸ್ ಏನು 2 ಇಂಟು 4 ಕತೆ ಮುಗೀತು. ಅದೇ -3 ಮತ್ತೆ 2 ನ ಇವೆರಡು ಜೊತೆ ಮಾಡ್ಕೊಳ್ಳಿ. ಹೆಂಗೆ, -3 ಇಂಟು 0 ಪ್ಲಸ್ 2 ಇಂಟು 3. ಕ್ಲಿಯರ್? -3 2 ನ ನಿಲ್ಲಿಸ್ಬಿಟ್ಟು ಇದ್ರ ಜೊತೆ ಮಾಡಿದೆ. ನೆಕ್ಸ್ಟ್ ಯಾವ್ದನ್ನ ನಿಲ್ಲಿಸ್ಬೇಕೀಗ, 1 ಮತ್ತೆ 4 ನ ನಿಲ್ಲಿಸ್ಬೇಕು. 1 ಮತ್ತೆ 4 ಮತ್ತೆ ಮಲ್ಟಿಪ್ಲೈ ಮಾಡಿ, ಸೇಮ್ ಅದೇ ತರನೇ 1 ಇಂಟು 1 ಪ್ಲಸ್ 4 ಇಂಟು 4. ನೆಕ್ಸ್ಟ್ ಅದೇ ತರ 1 ಇಂಟು 0 ಪ್ಲಸ್ 4 ಇಂಟು 3. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ಸಿಂಪ್ಲಿಫಿಕೇಶನ್ ನಾವು. ಸೊ ಮೈನಸ್ ನೋಡಿ, ಕರೆಕ್ಟ್ ಆಗಿ ಅಡಿಷನ್ ಸಬ್ಟ್ರಾಕ್ಷನ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 3 1s 3. ನೆಕ್ಸ್ಟ್ 2 4s ಏನಿದೆ 8 ಇದೆ, ಪ್ಲಸ್ 8. 0 ಜೊತೆ ಏನೇ ಮಲ್ಟಿಪ್ಲೈ ಮಾಡಿದ್ರು 0ನೇ ಬರ್ತದೆ, ನೆನ್ಪಿಟ್ಕೊಂಬಿಡಿ. ಏನಾರ ಮಲ್ಟಿಪ್ಲೈ ಮಾಡು 0. -3 ಇಂಟು 0 0 ಪ್ಲಸ್ 2 3s 6, 1 1s 1 ಪ್ಲಸ್ 4 4s 16. ಓಕೆ, 1 0s 0 ಪ್ಲಸ್ 4 3s 12. ಸೊ ವಿಚ್ ಇಸ್ ಈಕ್ವಲ್ ಟು ಏನಪ್ಪಾ, ಈಗ ನೋಡು, ಒಂದು ಅಡಿಷನ್ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಸಬ್ಟ್ರಾಕ್ಟ್ ಮಾಡ್ಬೇಕು. 8 ರಲ್ಲಿ 3 ಹೋದ್ರೆ 5, ಗ್ರೇಟರ್ ನಂಬರ್ 8 ಇದೆ, 8 ಗೆ ಸಿಂಬಲ್ ಪ್ಲಸ್ ಇದೆ, ಬರೆದ್ರು ಒಂದೇ ಬಿಟ್ರು ಒಂದೇ. 0 ಪ್ಲಸ್ 6 6, 1 ಪ್ಲಸ್ 16 17. ಸೊ ಇದು 12. ಎಲ್ರಿಗೂ ಈ ಆನ್ಸರ್ ಬಂದಿರ್ಬೇಕು. ನಮಸ್ಕಾರ, ಒಳ್ಳೇದಾಗ್ಲಿ. ಅರ್ಥ ಆಯ್ತಾ? ವಾಕ್. ನೆಕ್ಸ್ಟ್ ಇನ್ನೊಂದು ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಸ್ವಲ್ಪ ದೊಡ್ಡದು ಚಿಕ್ಕದು ಕೊಡ್ತೀನಿ, ನೋಡೋಣ ಹೆಂಗೆ. ಸೊ x is equal to 1 0 -1 2 3 5 and y is equal to 3 2 1 4 7 1 ಹಿಂಗಿದೆ. My question is that find xy. ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ಎಸ್, ನಾಟ್ ಪಾಸಿಬಲ್. ನೋಡಪ್ಪ, XY ಇದ್ರದ್ದು ಆರ್ಡರ್ ಎಷ್ಟಪ್ಪ? ರೋಸ್ 2 ಇದೆ, ಕಾಲಮ್ಸ್ 3 ಇದೆ, 2 x 3. ಇದ್ರದ್ದು ಆರ್ಡರ್ ಎಷ್ಟಪ್ಪ? 3 rows 2 columns. ಮಾಡಕ್ಕಾಗುತ್ತಾ ಮಾಡಕ್ಕಾಗಲ್ವಾ? ಮಾಡಬಹುದು. ಓಕೆ, ಆಗತ್ತೆ. ಸೊ x ಇಂಟು y ಇಸ್ ಈಕ್ವಲ್ ಟು, x ನ ಬರ್ಕೊಂಬಿಡಿ 1 0 -1 2 3 5. ನೆಕ್ಸ್ಟ್ y ಬರ್ಕೊಂಬಿಡಿ. y ಏನಿದೆ 3 2 1 4 7 1 ಬರ್ಕೊಂಬಿಡಿ, ಗೊತ್ತಲ್ವಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ, ಇಲ್ಲಿನ ಫಸ್ಟ್ ಇಲ್ಲಿಂದ ರೋಸ್ನೇ ತಗೋಬೇಕು. ಯಾವತ್ತೇ ಆಗ್ಲಿ ಇಲ್ಲಿಂದ ರೋಸ್ನೇ ತಗೋಬೇಕು, ಇಲ್ಲಿಂದ ಕಾಲಮ್ಸ್ನೇ ತಗೋಬೇಕು. ಈಗ ಏನ್ ಮಾಡ್ಬೇಕು, ಫಸ್ಟ್ ರೋ ಇದೆಯಲ್ಲ ಅದನ್ನ ನಿಲ್ಲಿಸ್ಬೇಕು. ಓಕೆನಾ, ಮಲಗಿರೋದನ್ನ ಏನ್ ಮಾಡ್ಬೇಕು, ನಿಲ್ಲಿಸ್ಬೇಕು. ಓಕೆ, ಸೊ ನಿಮ್ಗೆಲ್ಲ ನಿಲ್ಸೋದ್ ಗೊತ್ತಾಗತ್ತೆ ಅನ್ಸುತ್ತೆ. ನಿಲ್ಸ್ಕೊಂಡೆ ಸರ್. ಓಕೆ, ಈಗ ನಿಲ್ಸಿರೋದ್ನ ಈ ಫುಲ್ 3ನ ಈ 3 ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಈಗ ಹೆಂಗ್ ಮಾಡ್ತೀರಾ ಹೇಳಿ? ಈಗ ಮತ್ತೆ ಆರ್ಡರ್ ಏನ್ ಬರುತ್ತೆ ನೋಡಿ, ಈಗ 2 2ನೇ ಬರುತ್ತೆ. ಸೊ ಇಲ್ಲಿ ಈ 2 ನಂಬರ್ ಬಿಟ್ಟು ಎಕ್ಸ್ಟ್ರೀಮ್ ನಂಬರ್ ತಗೊಳ್ಳಿ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 2 x 2 ಬರುತ್ತೆ. ಈಗ ಮಾಡಿ ಹೆಂಗ್ ಮಾಡ್ತೀರಾ,
1 ಇಂಟು 3 ಪ್ಲಸ್ ಏನ್ ಹೇಳಿ 0 ಇಂಟು 1 ಪ್ಲಸ್ -1 ಇಂಟು 7 ಖಲಾಸ್. ಈ ಮೂರು ಜೊತೆ ಮಾಡಿದೆ, ಮುಗೀತ್ ಮ್ಯಾಟ್ರು. ಈಗ ಅದೇ ಮೂರನ್ನ ಈ ಮೂರು ಜೊತೆ ಮಾಡ್ಬೇಕು. ಈಗ ಮಾಡಿ ನೋಡೋಣ. 1 ಇಂಟು 2 1 ಇಂಟು 2 0 ಇಂಟು 4 ಪ್ಲಸ್ 0 ಇಂಟು 4. ಸರ್ ನಾನು ಹಿಂಗ್ ಮಾಡ್ತೀನಿ ಸರ್, ಮಾಡು, ತೊಂದರೆ ಏನಿಲ್ಲ. ಓಕೆ, ಪ್ಲಸ್ -1 ಇಂಟು 1. ಕ್ಲಿಯರ್. ಈಗ ನೆಕ್ಸ್ಟ್ ಯಾವ್ದು ತಗೋಬೇಕೀಗ? 101 ನಿಲ್ಲಿಸ್ಕೊಂಡು ಇದ್ರ ಜೊತೆ ಒಂದ್ಸರಿ ಮಾಡ್ದೆ, ಇದ್ರ ಜೊತೆ ಒಂದ್ಸರಿ ಮಾಡ್ದೆ, ಇಲ್ಲಿ ಬರ್ದೆ. ನೆಕ್ಸ್ಟ್ ಈಗ ಯಾವ್ದು ತಗೋಬೇಕಪ್ಪ? ಈಗ 2 3 5 ತಗೋಬೇಕೀಗ. 2 3 5 ನಿಲ್ಲಿಸ್ಬೇಕು. 2 3 5 ನ ನಿಲ್ಲಿಸ್ತೆ. ಈಗ ಇದ್ರ ಜೊತೆ ಮಾಡ್ಬೇಕೀಗ. ಮಾಡಿ ಈಗ ಅಂದ್ರೆ 2 2 3s ಪ್ಲಸ್ 3 1s 3 1s ಪ್ಲಸ್ 5 7s. ಓಕೆ, ನೆಕ್ಸ್ಟ್ ನೀವು ಆಕ್ಚುಲಿ ಏನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಈ ಸ್ಟೆಪ್ ನ ಅವಾಯ್ಡ್ ಮಾಡ್ಬೇಕು. ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೆದು ಬಿಡ್ಬೇಕು. ಓಕೆ, ಇದು ಇವಾಗ ಬೇಡ, ಕಾನೂನು ಬೇಕು ತಗೊಳ್ಳೋದು ಬೇಡ. ಹೇಳಿ ಈಗ 2 2s ಪ್ಲಸ್ 3 4s ಪ್ಲಸ್ 5 1s. ಓಕೆ, ಸೊ ನೌ ಇಟ್ಸ್ ಆಲ್ ಅಬೌಟ್ ಸಿಂಪ್ಲಿಫಿಕೇಶನ್. ಸೊ 1 3s 3 ಪ್ಲಸ್ 0 ಜೊತೆ ಏನೇ ಮಾಡಿದ್ರು 0, ಮೈನಸ್ ಇಂಟು ಪ್ಲಸ್ ಮೈನಸ್ 7 1s 7. ನೆಕ್ಸ್ಟ್ 1 2s 2 ಪ್ಲಸ್ 0 ಮೈನಸ್ 1 1s 1. ನೆಕ್ಸ್ಟ್ ಇದು 2 3s 6 3 1s 3 7 5 ಮಗ್ಗಿ ಬರಲ್ಲ 35 21 ಇವರು ಮಗ್ಗಿ ಕಲಿಬೇಕು. ಇಷ್ಟು ದಿವಸ ಕಲ್ತಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಮಗ್ಗಿ ಅಂತೂ ಕಲೀರಿ. ಸೊ 2 2s 2 2 2s 4. ನಾನು ಮಗ್ಗಿ ಬರ್ತಾನೆ ಹಿಂಗೆ ಆಗ್ಬಿಟ್ಟಿದ್ದೀನಿ. ಸೊ 12 ಪ್ಲಸ್ 5. ಸೊ ನಾವು ಸಿಂಪಲ್ ಇದು ಮಾಡಿ. ಸೊ 3 ಪ್ಲಸ್ 0 3 ಮೈನಸ್ 7 ಎಷ್ಟಾಗುತ್ತೆ? 0 ಬಿಟ್ಬಿಡಿ, ಮೈನಸ್ ಇಟ್ ಈಸ್ -4 1 44 21. ಸೊ ಇಷ್ಟು ಎಲ್ರಿಗೂ ಈ ಆನ್ಸರ್ ಬರಬೇಕು. ಐ ಹೋಪ್ ಬಂದಿದೆ ಅಂತ ಅನ್ಕೊಂತೀವಿ. ಸೊ ಮಲ್ಟಿಪ್ಲಿಕೇಶನ್ ಮಾಡೋದು ಇದು. ಸೊ ಇನ್ ಮುಂದೆ ಈ ಸ್ಟೆಪ್ ಬೇಡ, ಈ ಸ್ಟೆಪ್ ಏನಿದೆ ಈ ಸ್ಟೆಪ್ ಬೇಡ ಅಂತ ನನ್ನ ಅನಿಸಿಕೆ. ಏನಂತೀರಾ? ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡೋಣ. ಓಕೆ, ಮಲ್ಟಿಪ್ಲೈ ಮಾಡೋದಂತೂ ಗೊತ್ತಿದೆ. ಓಕೆ, ಇನ್ನೊಂದು ಕೊಡ್ತೀನಿ, ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಕ್ವಶನ್ a is equal to 1 2 minus 1 4 0 3 comma a is equal to okay 0 1 2 4 0 3. Find a into a. ಮಾಡ್ಬೋದಾ? a into a ಮಾಡ್ಬೋದಾ? ಮಾಡಿ a into a ಮಾಡಿ. a into a is equal to a. ಗೊತ್ತಾಯ್ತಲ್ಲ ಯಾವ್ದಂತ? 1 2 minus 4 ಚಿಕ್ಕ ಹುಡುಗರಲ್ಲಿ ಬಸ್ ಆಟ ಆಡ್ತಿದ್ವಿ ನಾವು. ನೀವು ಆಡಿದ್ರಿ, ನೀವೆಲ್ಲ ಹಳ್ಳಿ ಕಡೆ ಇದ್ರೆ ಗೊತ್ತಾಗಿರೋದು. ಬಸ್ ಆಟ ಇಟ್ಕೆ ಇರೋದಲ್ಲ, ಒಂದು ಇಟ್ಕೆ ಪೀಸ್ ತಗೊಂಡು ನಾವೇ ರೋಡ್ ಮಾಡ್ಕೊಂಡು ಆಟ ಆಡ್ತಿದ್ವಿ. ಯಾರಾದ್ರೂ ಆಟ ಆಡಿದಿರಾ? ಹಳ್ಳಿ ಹೈಕ್ಲಿಗೆ ಗೊತ್ತಿರುತ್ತೆ. ಬಸ್ಸು, ಏರೋಪ್ಲೇನು ಎಲ್ಲ ಆಡಿರ್ತಾರೆ. ಓಕೆ, ವೆರಿ ಗುಡ್, ಆಡ್ಬೇಕಂಗೆ. ಓಕೆ, ಈಗ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ರೋ, ಇಲ್ಲಿ 3 ರೋ ಇದಾವೆ. 1 ಮತ್ತೆ 2 ನ ನಿಲ್ಲಿಸ್ಕೋಬೇಕು. ಈ 1 ನೋಡು, ಇಲ್ಲಿ ರೋಸ್ ಬರ್ಬೇಕು, ಇಲ್ಲಿ ಕಾಲಮ್ಸ್ ಬರ್ಬೇಕು, ಹಿಂಗೆ ಬರ್ಬೇಕು. 1 2 ನ ನಿಲ್ಲಿಸ್ಕೋಬೇಕು. ಡೈರೆಕ್ಟ್ ಆಗಿ ಬರಿಬೇಕು ಈ ಸರ್ತಿ ನಾನು. ಓಕೆ, ಇಂಟು ಅಂತ ಎಲ್ಲ ಬರೆಯಲ್ಲ, ಡೈರೆಕ್ಟ್ ಆಗಿ. ಈ 1 2 ನ ಇದ್ರ ಜೊತೆ ಮಾಡಿ ಇಲ್ಲಿ ಬರಿಬೇಕು. ಅದೇ 1 2 ನ ಇದ್ರ ಜೊತೆ ಮಾಡಿ ಇಲ್ಲಿ ಬರಿಬೇಕು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರಿ ನೋಡೋಣ. 1 0s ಟಕ್ ಅಂತ ಹೇಳು. 1 0s 0 ಡೈರೆಕ್ಟ್ ಆಗಿ ಬರಿ. ಪ್ಲಸ್
ಒನ್ ಮುಗಿದಲ್ಲ, 2 4s 8. ಫಸ್ಟ್ ಎಲಿಮೆಂಟ್ ಮುಗಿದೋಯ್ತು. ಅದೇ 1 2 ನ ಇವೆರಡು ರೀತಿ ಮಾಡ್ಕೊ, 1 1s 1, 2 0s 0. ಕ್ಲಿಯರ್? ನೆಕ್ಸ್ಟ್ ಅದೇ 1 2 ನ ಇವೆರಡು ಇರುತ್ತೆ, 1 2s 2 ಪ್ಲಸ್ ಏನಮ್ಮ ಊಟಕ್ಕೆ ಕರಿತಾವ್ರ ಗಂಗೋತ್ರಿ, ಹೇಳಮ್ಮ ಅಮ್ಮ, ಹೋಗ್ ಬರಮ್ಮ. ಆಯ್ತು, ಓಕೆ. ಏನ್ ಸಾಂಬಾರ್ ಮಾಡಿದಿರಮ್ಮ? ಗಮ್ ಅಂತಿದೆ ಸ್ಮೆಲ್ಲು. ಇರ್ಲಿ, ಹಾ ನೋಡು ನೀವಮ್ಮ ಕರಿತಾಯ್ತು, ಹೋಗ್ಬಾ. ಅಯ್ಯೋ ಯಾಕೋ ಯಾಕೋ ಆಫ್ ಮಾಡಕೋ, ಅಕ್ಕೋ ಆಫ್ ಮಾಡಕ, ದಯವಿಟ್ಟು ಆಫ್ ಮಾಡಕ. ಓಕೆ, ನಮ್ಮ ಮೈಕ್ಳೆಲ್ಲ ಬಂದ್ರೆ ಆಮೇಲೆ ನಿಮಗೆ ಸಾಂಬಾರೇ ಇರಲ್ಲ. ಓಕೆ, 1 2 ಆಯ್ತನಪ್ಪ ಕತೆ. ಈಗ ನೆಕ್ಸ್ಟ್ ಯಾವ್ದು ತಗೋಬೇಕ್ರು? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಈಗ ಮಾಡಮ್ಮ, -1 into 0 0, 4 4s 16. ನೋಡು ಆರ್ಡರ್ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕೊಂಡ್ಬಿಡು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನಪ್ಪ ಇದ್ರದ್ದು ಆರ್ಡರ್ ಎಷ್ಟು? 3 x 2. ಇದ್ರದ್ದು ಆರ್ಡರ್ ಎಷ್ಟು? 2 x 3. ಇವೆರಡು ಸೇಮ್ ಇರ್ತವೆ. 3 x 3 ಬರುತ್ತೆ ನಿಮ್ಗೆ ಎಲಿಮೆಂಟ್. ಅಂದ್ರೆ ಸ್ವಲ್ಪ ದೊಡ್ಡದು ಹಾಕೊಂಡ್ಬಿಡಿ ಅಷ್ಟೇ, ಹಿಂಗೆ. ಓಕೆ, ಹೇಳಪ್ಪ ಈಗ ಎಷ್ಟು ಆಯ್ತಪ್ಪ? -1 into 4 4s 16 ಆಯ್ತು. ನೆಕ್ಸ್ಟ್ -1 into 1 -1 ಪ್ಲಸ್ 0, ಡೈರೆಕ್ಟ್ ಆಗಿ ಹೇಳ್ಬಿಡಿ, -2 ಪ್ಲಸ್ 12. ಕತೆ ಮುಗೀತು. -1 4 ಕತೆ ಮುಗೀತು. ಈಗ ನೆಕ್ಸ್ಟ್ ಯಾವ ಎಲಿಮೆಂಟ್? ಈಗ 0 3 0 3. ಸೊ ಸೇಮ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರುತ್ತಾ ಹೋಗಿ. 0 0s 0 ಪ್ಲಸ್ 3 4s 12, 0 1s 0 ಪ್ಲಸ್ 3 0s 0. ಸೊ ನೆಕ್ಸ್ಟ್ 0 2s 0, 3 3s 9. ಸೊ ವಿಚ್ ಈಸ್ ಇದೇ ಬಂದಿದ್ದು ಎಲ್ರಿಗೂ? ಸರ್ 8 1 8 1 8, 16 -1 10. ಅರ್ಥ ಆಯ್ತಾ? ಸೊ ಈ ತರ ನಾವು ಮಲ್ಟಿಪ್ಲಿಕೇಶನ್ ನ ಮಾಡಬೇಕು. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಮ್ಮ ಮೈಕ್ಳು ಮಾಡ್ತಾರೆ, ಸಮಸ್ಯೆ ಏನಿಲ್ಲ, ಸಮಸ್ಯೆ ಏನಿಲ್ಲ. ಓಕೆ, ವೆರಿ ಗುಡ್. ಸೊ ನೀವು ತುಂಬಾ ಬುದ್ಧಿವಂತರಿದ್ದೀರಾ. ಏನಪ್ಪ? ಈಗ ಮಲ್ಟಿಪ್ಲೈ ಮಾಡೋದಲ್ವ? ನೋಡು ಇಲ್ಲಿ ಆರ್ಡರ್ ಬರ್ಕೋ. ಆರ್ಡರ್ ಹೆಂಗಿರುತ್ತೆ ಹೇಳು? ಆರ್ಡರ್ ಹೆಂಗ್ ಬರೀಬೇಕು ಈಗ? ಇದಕ್ಕೆ ಇವೆರಡು ತಾನೆ ಫೈನಲ್ ರಿಸಲ್ಟೆಂಟ್ ಆರ್ಡರ್, 3 3 ತಾನೆ. ಸೊ ಆ ನಂಬರ್ಗಳನ್ನ ತಗೋಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಐಡಿಯಾ, ಎಷ್ಟು ದೊಡ್ಡದು ಬರುತ್ತೆ ಹೆಂಗಂತ. ಸೊ ನೀವು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಮಲ್ಟಿಪ್ಲೈ ಮಾಡಿ ನೋಡಿ, ಯಾಕಂದ್ರೆ ಈ ಥರ್ಡು ಕೂಡ ಇದೆಯಲ್ಲ, 0 3 ಮಾಡ್ಬೇಕಲ್ವಾ? 0 3 ಮಾಡ್ಬೇಕಂದ್ರೆ ಮತ್ತೆ ಇನ್ನೊಂದು ರೋ ಬರುತ್ತೆ ಇಲ್ಲಿ. ಹಂಗ್ ಮಾಡ್ಬಿಟ್ಟು ನೋಡ್ಕೊ ನೀಟಾಗಿ ನೋಡು. ಕನ್ಫ್ಯೂಸ್ ಆಗುತ್ತೆ, ತೊಂದರೆ ಏನಿಲ್ಲ. ಒಂದ್ 2 3 ಪ್ರಾಬ್ಲಮ್ ಮಾಡೋದು ಸರಿ ಆಗುತ್ತೆ. ಓಕೆ, ಇನ್ನೊಂದು ಮಾಡಿ ನೋಡೋಣ. ಇನ್ನೊಂದು ಮಾಡಿ ಕ್ವಶನ್. ಇಫ್ a is equal to 1 2 3 4 ಹಿಂಗ್ ಕೊಟ್ಬಿಡ್ತಾನೆ. ಕ್ವಶನ್ ಏನ್ ಕೇಳ್ತಾನೆ? ನಮ್ಮ ಫೈಂಡ್ ನಿಮ್ಗೆ a ಸ್ಕ್ವೇರ್ ಅಂತ ಕೇಳ್ಬಿಡ್ತಾನೆ. a ಸ್ಕ್ವೇರ್ ಅಂತ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸರ್, ಇಷ್ಟೊತ್ತು 2 ಕೊಡ್ತಿದ್ರಲ್ಲ ಸರ್, ಇವಾಗ ಒಂದೇ ಕೊಟ್ಬಿಟ್ಟು ಏನೇನೋ ಕೇಳ್ತಾ ಇದ್ರಲ್ಲ ಸರ್, ಇದು ನ್ಯಾಯನಾ ಸರ್ ಅಂತ ಕೇಳ್ತೀರಾ? ಏನಿಲ್ಲಪ್ಪ, ನೋಡು, a ಸ್ಕ್ವೇರ್ ಬೇಕಲ್ವಾ? a ಸ್ಕ್ವೇರ್ ನಾನು ಅಂತ ಬರಿಬಹುದು, a ಇಂಟು a ಅಂತ ಬರಿಬಹುದು. ಏನೇ 2 ಸರಿ ಬರ್ಕೋ ಅಷ್ಟೇ. ಓಕೆ, ಹೆಂಗೆ? 1 2 3 4. ಅದೇ ತರ 1 2 3 4 ಬರ್ಕ. ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡೋಣ ಅಂತಂದ್ರೆ ಸೇಮ್ ನಾರ್ಮಲ್ ಆಗಿ. ಸೊ ರೋಸು ಈ ಕಡೆ, ಕಾಲಮ್ಸ್ ನಿಲ್ಲಿಸ್ಕೊ. ಒಂದೊಂದೇ ನಿಲ್ಲಿಸ್ಕೊಂಡು ಏನ್ ಮಾಡು, ಅಂದ್ರೆ ಇದು ಕಣೋ ರೋಸ್ನ ಕಾಲಮ್ಸ್ ಮಾಡ್ಕೊಂಡು ಮಾಮೂಲಿ ಗೊತ್ತಲ್ಲ,
ಆತರ ಮಾಡಿ. ಇಲ್ಲ ನಾನು ಡೈರೆಕ್ಟ್ ಆಗಿ ಮಾಡೋದು ಹೇಳ್ಕೊಡ್ಲ ಈಗ, ಈ ಕತೆ ಬೇಡ, ಡೈರೆಕ್ಟ್ ಆಗಿ ಮಾಡ್ತೀನಿ ಸರ್ ಅನ್ನೋರ್ಗೆ ಹೇಳ್ಕೊಡ್ತಿರೋದು ಇದು. ಸೊ ವಿಚ್ ಇಸ್ ಈಕ್ವಲ್ ಟು ನೋಡು, 1 ಈ 1 ಜೊತೆ ಮಾಡ್ಬೇಕು, 1 1 ಏನಾಗುತ್ತೆ 1 ಪ್ಲಸ್ ಈ 2 ನ ಈ 3 ಜೊತೆ ಮಾಡ್ಬೇಕು, 2 3s 6. ನೆಕ್ಸ್ಟ್ 2 ನೋಡು, 1 2 2 4 ಎಷ್ಟು 8, 3 1 3, ಅದೇ 4 3 ಜೊತೆ 4 3s 12, ಅದೇ 3 ಇದ್ರ ಜೊತೆ ನೋಡ್ರು. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿ ಇಲ್ಲಿ ಬರಿಬೇಕು, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿ ಇಲ್ಲಿ ಬರಿಬೇಕು. ಓಕೆ, ಆತರ ಎಷ್ಟು ಯಾವ್ದು ಮಾಡ್ಬೇಕೀಗ, 3 2s 6, 4 4s 16. ಸೊ ಇದು ಪ್ರಾಕ್ಟೀಸ್ ಆದ್ಮೇಲೆ ಮಾಡಿ ಈ ಕೆಲಸವ. ನಾನೀಗ ಏನ್ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಆದ್ಮೇಲೆ ಓ ಗೊತ್ತಾಯ್ತು ಸರ್ ಅಂತ. 1 6 ಏನಾಗುತ್ತಪ್ಪ 7 ಆಗುತ್ತೆ, 8 + 2 10 ಆಗುತ್ತೆ. ಸೊ ಇದು 15 ಆಗುತ್ತೆ, ಇದೇನಾಗುತ್ತೆ ಇದು 22 ಆಗುತ್ತೆ. ಸೊ ಎಲ್ರಿಗೂ ಇದು ಬಂದಿರ್ಬೇಕು. ಓಕೆ, ಸೊ ಇದು ಗೊತ್ತಾಯ್ತು. ಈಗ ಎ ಸ್ಕ್ವೇರ್ ಮಾಡೋದು, ಎ ಸ್ಕ್ವೇರ್ ಅಂದ್ರೆ ಏನಪ್ಪ, ಎ ಇಂಟು ಎ ಅಂತ. ಪ್ರಾಡಕ್ಟ್ ಮೇಲೆ ಕ್ವಶನ್ ಕೇಳ್ತನ್ಕೊಂಡ್ರು ಅಣ್ತಂದಿರಾ ನೋಡ್ಕೊಟ್ರೆ ಈಸಿ ಇರುತ್ತೆ ಕಣಲ್ಲ, ಏನು ಸಮಸ್ಯೆ ಇಲ್ಲ. ಪ್ರಾಡಕ್ಟ್ ಮಾಡೋದನ್ನ ಸ್ವಲ್ಪ ಕಲ್ತ್ಕೊಳ್ಳಿ, ಏನೂ ಇಲ್ಲ. ಓಕೆ, ಮಾಡ್ತೀರ ನೀವೆಲ್ಲ, ಹೈಕ್ಳು ಬುದ್ಧಿವಂತರಿದ್ದೀರ. ಓಕೆ, ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ. ಇನ್ನೊಂದು ಕೊಡ್ತೀನಿ, ಮಾಡ್ತೀರಾ? ಮಾಡಿ, ಹೇಳಪ್ಪ. ಅರ್ಥ ಆಗಿಲ್ಲ ಮ್ಯಾಟ್ರಿಕ್ಸ್ ಏನು ಅರ್ಥ, ಏನು ಹೇಳಿ? ಮ್ಯಾಟ್ರಿಕ್ಸ್ ಆಗದೆ, ಹೌದಾ? ಕೊಡ್ತೀನಿ, ಇದೊಂದು ಮಾಡು ಆಮೇಲೆ ಕೊಡ್ತೀನಿ, ಇದೊಂದು ಮಾಡು ಆಮೇಲೆ ಕೊಡ್ತೀನಿ. ಸೊ ಇಫ್ ಎ ಇಸ್ ಈಕ್ವಲ್ ಟು 2 - 1 4 3 ಫೈಂಡ್ ax ಸ್ಕ್ವೇರ್ ಮಾಡಿ. ಫೈಂಡ್ a ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ. ನೀವು ನಾರ್ಮಲ್ ಮೆಥಡ್ ಮಾಡಿ, ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀನಿ. ಎ ಇದು ಎ, 2 - 1 4 3 2 - 1 4 3. ಓಕೆ, ಗೊತ್ತಿರೋರು ಬೇಗ ಬೇಗ ಮಾಡಿ. ಸೊ ವಿಚ್ ಇಸ್ ಈಕ್ವಲ್ ಟು 2 2s 4, ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಇಲ್ಲಿ ರೋಸ್ ತಗೋಬೇಕು, ಇಲ್ಲಿ ಕಾಲಮ್ಸ್ ತಗೋಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿ ಇಲ್ಲಿ ಬರಿಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ 2 2s 4 -4 -1 × 4 -4. ನೆಕ್ಸ್ಟ್ ಅದೇ ಫಸ್ಟ್ ರೋನ ಸೆಕೆಂಡ್ ಕಾಲಮ್ ಜೊತೆ ಮಾಡ್ಬೇಕೀಗ. 2 × -1 -2 -1 × 3 -3. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಬೇಕು. 4 2s 8, 3 4s 12, 4 - 1 -4, 3 3s 9. So which you will get what? So 4 - 4 you will get 0, 2 - 3 is -5, then 8 + 12 is 20, pakad mane uncle. So -4 + 5 is what? It is +5. So everyone should get the same answer. ಬಂದಿದ್ಯಾ ಅಪ್ಪ? ಬಂದಿದ್ಯೇನಪ್ಪ? ಸೊ 2 ಗೀಟು 3 ಡಾಟು ಇಟ್ರೆ ಮುಗಿದೋಯ್ತು. ಎ ಸ್ಕ್ವೇರ್ ಕಂಡುಹಿಡಿಯೋದಕ್ಕೆ ಇನ್ನೊಂದ್ ತರ ಮೆಥಡ್ ಹೇಳ್ಕೊಡ್ತೀನಿ, ಶಾರ್ಟ್ ಕಟ್ ಅದು. ಓಕೆ, ಸೊ ಎವ್ರಿ ಟೈಮ್ ಎ ಇಂಟು ಎ ಮಾಡ್ಕೊಳ್ಳೋದು ಇದ್ರ ಬದಲಾಗಿ ಇನ್ನೊಂದ್ ತರ ನೋಡೋಣ. ಸೊ ಬುದ್ಧಿವಂತರಿಗೆ ಮಾತ್ರ. ಓಕೆ, ಬರ್ಕೊಳ್ಳಿ. ಸೊ ಬುದ್ಧಿವಂತರಿಗೆ ಮಾತ್ರ. ಓಕೆ, ಶಾರ್ಟ್ ಕಟ್ ಇದು. ಓಕೆ, ಏನ್ ಹೇಳುತ್ತಪ್ಪ ಶಾರ್ಟ್ ಕಟ್ ಅಂತಂದ್ರೆ, ಸುಮ್ನೆ ರಫ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎ ಅನ್ನೋದೊಂದು ಮೆಟ್ರಿಕ್ಸ್ ಕೊಡ್ತೀನಿ, ಯಾವ್ದೋ ಒಂದು ABCD ಅಂತ ಅನ್ಕೊಳ್ಳೋಣ. ವಿಚ್ ಇಂಪ್ಲೈಸ್ ಈಸಿಲಿ ಐ ಕ್ಯಾನ್ ರೈಟ್ ಎ ಸ್ಕ್ವೇರ್ ಹೆಂಗ್ ಬರೆಯೋದಂತ ಅಂದ್ರೆ, ಎ ಇಂಟು ಎ ಬರ್ಕೊಳ್ಳೋದಲ್ಲೇ ಡೈರೆಕ್ಟ್ ಹೆಂಗ್ ಬರೆಯೋದಂತ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಈ ನಂಬರ್ ಇದೆಯಲ್ಲ, ಅಲ್ಲಿ ಏನಾದ್ರೂ ಇರ್ಲಿ ಮಣ್ಣು ಮಸಿ, ಇದನ್ನ ಸ್ಕ್ವೇರ್ ಮಾಡ್ಕೊಂಬಿಡಿ. ಫಸ್ಟ್ ಸ್ಕ್ವೇರ್ ಮಾಡ್ಕೊಂಡೆ ಸರ್, ಪ್ಲಸ್ ಹಾಕೊಂಬಿಡಿ. ಇವೆರಡು ಮಲ್ಟಿಪ್ಲೈ ಮಾಡಿ, ಬಿ ಇಂಟು ಸಿ ಮಲ್ಟಿಪ್ಲೈ ಮಾಡಿ, ಬರೆದ್ಬಿಡಿ. ಏನು? ಬಿ ಇಂಟು ಸಿ
ಮುಗೀತು ಫಸ್ಟ್ ಎಲಿಮೆಂಟ್, ಅದೇ ಮಾಡಬೇಕು. ನೆಕ್ಸ್ಟ್ ಈ ಎಲಿಮೆಂಟ್ ಬೇಕಲ್ವಾ, ಇದು ಓನ್ಲಿ ಅಪ್ಲಿಕಬಲ್ ಫಾರ್ 2x2, ಬೇರೆ ಅಪ್ಲೈ ಆಗಲ್ಲ. ಆ ಎಲಿಮೆಂಟ್ ಬೇಕಂದ್ರೆ ಈ ಬಿ ಪೊಸಿಷನ್ ಅಲ್ಲಿ ಬರೀಬೇಕು ತಾನೆ, ಈ ಬಿ ಇಂಟು ಎ ಮಾಡ್ಕೊಳ್ಳಿ, ಅದೇ ಬಿ ಇಂಟು ಡಿ ಮಾಡ್ಕೊಳ್ಳಿ, ಎರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ ಬಿ ಇಂಟು ಎ ಪ್ಲಸ್ ಅದೇ ಬಿ ಇಂಟು ಡಿ ಹಿಂಗ್ ಮಾಡ್ಕೊಳ್ಳಿ. ಏನಪ್ಪ? ಓ ಹಂಗ ಅಡ್ದಾರಿ ಇವಾಗ ಎಲ್ಲ ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಅಡ್ದಾರಿನೇ ಹಿಡಿಬೇಕು. ಎಲ್ಲಪ್ಪ ಸ್ಟ್ರೈಟ್ ಆಗೋದು, ನಾನು ಇಷ್ಟ ದಿವಸ ಸ್ಟ್ರೈಟ್ ಆಗೇ ಇದ್ದೆ, ಏನು ಆಗ್ಲಿಲ್ಲ, ಅಡ್ದಾರಿ ಹಿಡ್ದೆ ನೋಡು, ಅದಕ್ಕೆ ಹಿಂಗಾದೆ. ಓಕೆ, ಬಿ ಎ ಬಿ ಡಿ ನೋಡಪ್ಪ, ಈ ಬಿ ನ ಹಿಡ್ಕೊಂಡು ಎ ಜೊತೆ ಮಾಡಿ, ಅದೇ ಬಿ ನ ಹಿಡ್ಕೊಂಡು ಡಿ ಜೊತೆ ಮಾಡಿ ಆಡ್ ಮಾಡಿ. ನೆಕ್ಸ್ಟ್ ಇದಕ್ಕೂ ಅಷ್ಟೇ ಸೇಮ್, ಸಿ ಪೊಸಿಷನ್ ಹೆಂಗ್ ಮಾಡ್ಬೇಕು, ಸಿ ಹಿಡ್ಕೊಂಡು ಎ ಜೊತೆ ಮಾಡಿ, ಸಿ ಇಂಟು ಎ ಪ್ಲಸ್ ಏನು ಸಿ ಇಂಟು ಡಿ, ಸಿ ಇಂಟು ಎ ಅದೇ ಸಿ ಇಂಟು ಡಿ. ನೆಕ್ಸ್ಟ್ ಇಲ್ಲೇನ್ ಮಾಡ್ತೀಯಾ, ಇಲ್ಲೇನ್ ಮಾಡ್ದೋ ಇಲ್ಲೂ ಅದನ್ನೇ ಮಾಡ್ಬೇಕು. ಇಲ್ಲೇನ್ ಮಾಡಿದೆ, ಇದು ಎ ಸ್ಕ್ವೇರ್ ಮಾಡ್ಬಿಟ್ಟು ಇವೆರಡು ಮಾಡಿದೆ, ಇಲ್ಲಿ ಡಿ ಗೆ ಸ್ಕ್ವೇರ್ ಮಾಡ್ಬಿಟ್ಟು ಮತ್ತಿವೆರಡು ಮಾಡ್ಬೇಕು, ಬಿ ಇಂಟು ಸಿ, ಡಯಾಗನಲ್ಸ್ ಬ್ಯಾಕ್ವರ್ಡ್ ಡಯಾಗನಲ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಇದು ನೋಡಿದ್ರೆ ಬಯಾಟ್ ಮಾಡಕ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪೊಸಿಷನ್ ಏನ್ ಬರೀತೀಯಾ, ಇದು ಇಲ್ಲಿ ಏನಿರುತ್ತೋ ಅದನ್ನ ಸ್ಕ್ವೇರ್ ಮಾಡಿ ಇವೆರಡು ಪ್ರಾಡಕ್ಟ್ ಮಾಡ್ತೀಯಾ, ಕೂಡಿಸ್ತೀಯ. ನೆಕ್ಸ್ಟ್ ಇಲ್ಲೂ ಅದನ್ನೇ ಮಾಡ್ತೀಯ, ಇಲ್ಲೇನ್ ಮಾಡ್ತೀಯಾ, ಡಿ ಗೆ ಸ್ಕ್ವೇರ್ ಮಾಡ್ತೀಯಾ, ಇವೆರಡು ಮಲ್ಟಿಪ್ಲೈ ಮಾಡ್ತೀಯಾ. ಇಲ್ಲಿ ಈಗ ಈ ಪೊಸಿಷನ್ ಅಲ್ಲಿ ಏನ್ ಮಾಡ್ತೀಯ ಅಂದ್ರೆ ಇದನ್ನ ಫಿಕ್ಸ್ ಮಾಡ್ಕೋತೀಯ, ಇದನ್ನ ಬಿ ಇಂಟು ಎ ಮಾಡ್ತೀಯಾ, ಅದೇ ಬಿ ಇಂಟು ಡಿ ಮಾಡ್ತೀಯ, ಇದು ಈ ಕಡೆ ಇಂದು ಈ ಕಡೆ, ಸೊ ಮಾಡ್ತೀಯ. ಇಲ್ಲೂ ಕೂಡ ಅದೇನೆ, ಸಿ ಇಂಟು ಎ ಮಾಡ್ತೀಯಾ, ಸಿ ಇಂಟು ಡಿ ಮಾಡ್ತೀಯಾ, ಅದಿಲ್ಲಿ ಬರುತ್ತೆ. ಎಕ್ಸಾಂಪಲ್ ತಗೊಳ್ಳೋಣ, ನೋಡೋಣ ಹೆಂಗೆ ಮಾಡ್ತೀಯ ಅಂತ ಗೊತ್ತಾಗುತ್ತೆ. ನೋಡಿ, ಈಗ ಎ ಇಸ್ ಈಕ್ವಲ್ ಟು 1 2 3 4 ಫೈಂಡ್ ಎ ಸ್ಕ್ವೇರ್. ಡೈರೆಕ್ಟ್ ಆಗಿ ಹೆಂಗೆ ಹೇಳೋದು, ಒನ್ ಶಾಟ್. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ ಈಗ ಇದನ್ನ ಸ್ಕ್ವೇರ್ ಮಾಡು, 1 ಸ್ಕ್ವೇರ್ ಹಂಗೆ ಮನ್ಸಲ್ಲೇ ಮಾಡ್ಕೋಬೇಕು, ಎಲ್ಲ ಬರ್ಕೋಗಿಲ್ಲ. 1 ಸ್ಕ್ವೇರ್ ಎಷ್ಟು 1 ಪ್ಲಸ್ ಹಾಕೋ 2 3 ಎಷ್ಟು 6 ಬರ್ಕೊಂಬಿಡು. ಇದನ್ನ ಸ್ಕ್ವೇರ್ ಮಾಡ್ಕೊಂಡೆ, ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡೆ, ಮುಗೀತದ್ರ ಕತೆ. ಇಲ್ಲ ಹೆಂಗ್ ಮಾಡ್ಬೇಕು ಹೇಳು, 2 ನ ಇದ್ರ ಜೊತೆ ಮಾಡಿ, 2 1s 2 ಪ್ಲಸ್ ಹಾಕೋ 2 4s 8 ಮುಗೀತದ್ರ ಕತೆ. ಇಲ್ಲೂ ಅಷ್ಟೇ, ಹೆಂಗ್ ಮಾಡ್ಬೇಕು, 3 1s 3 ಪ್ಲಸ್ 3 4s 12. ಇಲ್ಲ ಹೆಂಗ್ ಮಾಡ್ತೀಯಾ, ಇಲ್ಲ ಹೆಂಗ್ ಮಾಡ್ದೋ ಇಲ್ಲೋ ಹಂಗೆ ಬಿಡ್ಬೇಕು, 4 ಗೆ ಸ್ಕ್ವೇರ್ ಮಾಡ್ಬೇಕು, 4 ಸ್ಕ್ವೇರ್ ಎಷ್ಟು 16, ನೆಕ್ಸ್ಟ್ 3 2s 6. So it is equal to direct ಆಗಿ 7 10 ಅಲ್ಲ ಕಣೋದು 10 15 22. ಓಕೆನಾ? ಇನ್ನೊಂದು ಕೊಡ್ತೀನಿ, ಮಾಡ್ತೀರಾ ಇದೇ ತರ? ಮಾಡಿ ಬರುತ್ತೆ, ಬರ್ತಾ ಮಾಡ್ತಾ ಇರುತ್ತೆ. ಓಕೆ, ಅಡ್ದಾರಿಲೇ ಮಾಡ್ರು, ಅಡ್ದಾರಿ ಹಿಡಿಬೇಕಂದ್ರಲ್ಲ ನೀವು, ಏನ್ರಲ್ಲ ಇಟ್ರಲ್ಲ ನೀವು, ಹಂಗಿರ್ಬಾರ್ದು. ಸೊ ಇಫ್ ಎ ಇಸ್ ಈಕ್ವಲ್ ಟು 1 4 5 2 ಮಾಡಿ ನೋಡೋಣ. ಫೈಂಡ್ ಎ ಸ್ಕ್ವೇರ್. ಬೇಗ ಹೇಳ್ಬಿಡ್ಬೇಕು. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ 1 ಪ್ಲಸ್ ಏನ್ ಬರೀಬೇಕಪ್ಪ 20, 5 4s 20. ಇಲ್ಲೇನ್ ಬರೀಬೇಕು ಹೇಳು, ಇಲ್ಲಿ 4 1s 4 ಪ್ಲಸ್ 4 2s 8. ನೆಕ್ಸ್ಟ್ ಇಲ್ಲೇ ಬರೀಬೇಕು, ಇಲ್ಲಿ 5 1s 5 ಪ್ಲಸ್ 5 2s 10. ಇಲ್ಲಂಗ್ ಬರೀಬೇಕು, ಇದಕ್ಕೆ ಸ್ಕ್ವೇರ್ ಮಾಡ್ಕೊಳ್ಳಿ, 2 ಸ್ಕ್ವೇರ್ 4 ಪ್ಲಸ್ 20. ಸೊ ವಿಚ್ ಇಸ್ ಈಕ್ವಲ್ ಟು 21 10 ಅಲ್ಲ ಏನದು 12 15 24. ಅರ್ಥ ಆಯ್ತಾ? ಫಾಸ್ಟ್ ಆಗಿ ಮಾಡೋದನ್ನ ಕಲ್ತ್ಕೊಳ್ಳಿ, ಬೇಕಾದ್ರೆ ನಿಮ್ಗೆ ಎಷ್ಟೊಂದ್ ಕಡೆ ನಿಮ್ಗೆ ಎ ಸ್ಕ್ವೇರ್ ಕಂಡಿಡಿರಿ ಆತರ ಏನೋ ಬರುತ್ತೆ, ಎಲ್ಲ ಬರ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಡೈರೆಕ್ಟ್ ಆಗಿ ಮಾಡಿದ್ರೆ ಒಳ್ಳೇದಾಯ್ತದೆ. ಸೊ ನಿಮ್ಗೆಲ್ಲ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಅಭಿಷೇಕ ಮಾಡಿಸ್ತೀನಿ. ಸೊ ಇಫ್ ಎ ಇಸ್ ಈಕ್ವಲ್ ಟು ಬರೀ ನೋಡೋಣ 4 0 1 2 ಮಾಡಿ, ಫೈಂಡ್ ಎ ಸ್ಕ್ವೇರ್ ಮಾಡಿ. ಎ ಇಂಟು ಎ ಬರ್ಕೋಬಾರ್ದು, ಡೈರೆಕ್ಟ್ ಶೂಟ್ ಹಾಕೋದಷ್ಟೇ. ಇದು ಸ್ಕ್ವೇರ್ ಮಾಡಿ, 4 ಸ್ಕ್ವೇರ್ ಎಷ್ಟು 16, 0 ಇಂಟು 1 ಏನು 0. ನೆಕ್ಸ್ಟ್ ಇಲ್ಲೇ ಬರೀತೀಯಾ
ಇದು ಇಂಟು ಇದು 0 ಬರುತ್ತೆ, ಇದು ಇಂಟು ಇದು ಅಗೇನ್ 0 ಬರುತ್ತೆ, ಯಾಕಂದ್ರೆ 0 ಅಲ್ಲ, 0 ಇಂಟು ಎನಿಥಿಂಗ್ 0 ಅಲ್ವಾ, 0 ಇಂಟು 4 0, 0 ಇಂಟು, ಸೊ ಇದು 1 ಇಂಟು 4 4, 1 ಇಂಟು 2 2, ನೆಕ್ಸ್ಟ್ ಇದು 2 ಸ್ಕ್ವೇರ್ 4 ಆಗುತ್ತೆ, ಪ್ಲಸ್ 1 ಇಂಟು 0 0 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 16 0 6 4. ಎಲ್ರಿಗೂ ಬಂತ ಇದು? ಎಸ್. ಸೊ ಈ ತರ ನೀವು ಎ ಸ್ಕ್ವೇರ್ ನ ಡೈರೆಕ್ಟ್ ಆಗಿ ಮಾಡಬೇಕು. ನೀವೇ ಒಂದು ಹಾಕೊಳ್ಳಿ, ನೀವೇ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಸಿಗುತ್ತೆ ಪ್ರತಿಫಲ, ಸಿಗುತ್ತೆ ಪ್ರತಿಫಲ, ಸಿಗುತ್ತೆ ಸಿಗುತ್ತೆ. ಸೊ ಇದ್ರ ಮೇಲೆ ನಮ್ಮ ಹೈಕ್ಳು ಎಕ್ಸಾಮ್ನಲ್ಲಿ ಯಾವ್ಯಾವ ಥರ ಕ್ವಶನ್ ಕೇಳಿದ್ದಾನೆ, ಎಲ್ಲೆಲ್ಲಿ ಕೇಳಿದ್ದಾನೆ, ಯಾವಾಗ ಕೇಳಿದ್ದಾನೆ ನೋಡ್ತಾ ಹೋಗೋಣ, ಮಾಡ್ತಾ ಹೋಗೋಣ. ಏನಂತೀರ? ಸಿಂಪಲ್ ಆಗಿರುತ್ತೆ ರಾಜು, ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ ಜಾಸ್ತಿ. ಏನು ಈ ಇನ್ನೊಂದು ಆಪರೇಷನ್ ಇದೆ, ಅದಾದ್ಮೇಲೆ ನಾನು ಅದ್ರ ಕ್ವಶನ್ಸ್ ಮಾಡಿಸ್ಬಿಡ್ತೀನಿ ಬೆಸ್ಟ್. ನೆಕ್ಸ್ಟ್ ಟೇಕ್ ದ ಹೆಡಿಂಗ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ. ದಿಸ್ ಆಲ್ಸೋ ಅನದರ್ ಆಪರೇಷನ್. ಟ್ರಾನ್ಸ್ಪೋಸ್, ಯಾವ ಪೋಸ್? ಟ್ರಾನ್ಸ್ಪೋಸ್, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ. let A be any matrix, let A be any matrix, then the transpose of A denoted, ಅದನ್ನ ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ ಡಿನೋಟೆಡ್ ಬೈ ನೋಡಿ, ಈಗ 3 ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ. ಎ ಡ್ಯಾಶ್ ಅಂತೀವಿ, ಅಥವಾ ಎ ಕ್ಯಾಪಿಟಲ್ ಟಿ ಅಂತೀವಿ, ಅಥವಾ ಎ ಸ್ಮಾಲ್ ಟಿ ಅಂತಾನು ಕೂಡ ಕರಿತೀವಿ. ಯಾವ ಸಿಂಬಲ್ ಇಂದ ಬೇಕಾದ್ರೆ ರೆಪ್ರೆಸೆಂಟ್ ಮಾಡಿ. ಟ್ರಾನ್ಸ್ಪೋಸ್ ನ ಎ ಡ್ಯಾಶ್, ಎ ಟಿ, ಎ ಸ್ಮಾಲ್ ಟಿ ಎಲ್ಲ ಒಂದೇನೆ. ಡಿನೋಟೆಡ್ ಬೈ ದಿಸ್ ಅಂಡ್ ಈಸ್ ಒಬ್ಟೈನ್ಡ್. ಅದು ಹೆಂಗ್ ಸಿಗುತ್ತಪ್ಪ ನಿಂಗೆ ಅಂತಂದ್ರೆ, ಅಂಡ್ ಈಸ್ ಒಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ rows and columns. ಓಕೆ, ಅಷ್ಟೇ. ರೋಸ್ ಅಂಡ್ ಕಾಲಮ್ಸ್ ನ ಇಂಟರ್ಚೇಂಜ್ ಮಾಡಿದ್ರೆ ಸಿಗುತ್ತಲ್ಲ, ಅದನ್ನೇ ನಾವು ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಏನು ದಬಾಕದಿಲ್ಲ ಇಲ್ಲಿ. ಸೊ ರೋಸ್ ನೆಲ್ಲ ಕಾಲಮ್ಸ್ ಮಲಗಿರೋನೆಲ್ಲ ನಿಲ್ಸೋದು, ನಿಲ್ಸಿರೋವೆಲ್ಲ ಮಲಗಿಸೋದು, ಅಷ್ಟೇ ಕೆಲಸ. ಅರ್ಧಲ್ವಾ? ದಟ್ ಈಸ್ ನೋಟ್ ಅಂತ ಬರ್ಕೊಂಡು ಒಂದು ಇದನ್ನ ಬರ್ಕೊಳ್ಳಿ. ಅಂದ್ರೆ ಏದು ಆರ್ಡರು, ಏದು ಆರ್ಡರು ಎಂ ಕ್ರಾಸ್ ಎನ್ ಇದ್ರೆ, ಇಫ್ ಅಂಡ್ ಓನ್ಲಿ ಇಫ್ ಎ ಟ್ರಾನ್ಸ್ಪೋಸ್ ಆರ್ಡರ್ ಏನಿರುತ್ತೆ ಗೊತ್ತಾ, ಉಲ್ಟಾ ಆಗುತ್ತೆ. ಯಾಕಂದ್ರೆ ರೋಸು ಕಾಲಮ್ಸ್ ಇಂಟರ್ಚೇಂಜ್ ಮಾಡ್ತೀವಲ್ಲ, ಎಂ ಅನ್ನೋದು ರೋಸು, ಎನ್ ಅನ್ನೋದು ಕಾಲಮ್ಸ್. ಬಟ್ ಇಲ್ಲಿ ಕಾಲಮ್ಸ್ ರೋಸ್ ಉಲ್ಟಾ ಪಲ್ಟಾ ಆಗೋದ್ರಿಂದ ಎ ಟ್ರಾನ್ಸ್ಪೋಸ್ ಆರ್ಡರ್ ಏನಾಗುತ್ತೆ, ಎನ್ ಕ್ರಾಸ್ ಎಂ ಆಗುತ್ತೆ, ಉಲ್ಟಾ ಆಗುತ್ತೆ. ಇದು ನೆನಪಿರ್ಬೇಕು. ಸೊ ಏದು ಆರ್ಡರ್ ಎಂ ಕ್ರಾಸ್ ಎನ್ ಇದ್ರೆ, ಸೊ ಎ ಟ್ರಾನ್ಸ್ಪೋಸ್ ಆರ್ಡರ್ ಏನಿರುತ್ತೆ, ಉಲ್ಟಾ ಆಗುತ್ತೆ, ಎನ್ ಕ್ರಾಸ್ ಎಂ ಆಗುತ್ತೆ, ಎನ್ ಕ್ರಾಸ್ ಎಂ ಆಗುತ್ತೆ. ಎಕ್ಸಾಂಪಲ್ ಮಾಡಿಸ್ತೀನಿ ಈಗ. ಸೊ ಏನ್ ಮಾಡ್ಬೇಕು, ಇಂಟರ್ಚೇಂಜ್ ಮಾಡ್ಬೇಕು ಅಷ್ಟೇ. ರೋಸ್ ನ ಮತ್ತೆ ಕಾಲಮ್ಸ್ ನ ಇಂಟರ್ಚೇಂಜ್ ಮಾಡ್ಬೇಕು. ಓಕೆ, ಅದ್ ಹೆಂಗ್ ಮಾಡೋದು ಅಂತ ಈಗ ನೋಡೋಣ. ಈಗ ಒಂದು ಎಕ್ಸಾಂಪಲ್. ಸಿಂಪಲ್ ಕ್ವಶನ್ ಕೇಳ್ತಾರೆ ಕಂಡ್ರಲ್ಲ ಐಕ್ಳ. ಸೊ ನೋಡ್ರ, ಹಿಂಗ್ ಕೇಳ್ತಾರೆ, ಈ ತರ ಕೇಳ್ತಾರೆ. ಸೊ ಇಫ್ ಎ ಇಸ್ ಈಕ್ವಲ್ ಟು ಅಯ್ಯೋ ಇದು ವರ್ಕೇ ಆಗಲ್ಲ ಕಣ. ಎ ಇಸ್ ಈಕ್ವಲ್ ಟು 2 - 1 4 3 4 3 0 7 ಅಂತ ಇಟ್ಕೊಳ್ಳೋಣ. ಅವನ್ ಹೆಂಗ್ ಕೇಳ್ಬೋದು, ಫೈಂಡ್ ಎ ಟ್ರಾನ್ಸ್ಪೋಸ್ ಅಂತ ಕೇಳ್ಬೋದು. ಎ ಟ್ರಾನ್ಸ್ಪೋಸ್ ಹೆಂಗ್ ಮಾಡ್ಬೇಕು ನೋಡು, ವೆರಿ ಸಿಂಪಲ್. ಸೊಲ್ಯೂಷನ್ ಹೆಂಗ್ ಮಾಡ್ತೀಯಪ್ಪ, ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಹಲೋ
ಸರ್ ಸರ್ ನಮಸ್ತೆ. ನನ್ಗೆ ಈ ನಂಬರಲ್ಲಿ ಕ್ಲಾಸ್ ನಡೀತಾ ಇದೆ, ಒಂದು ಅರ್ಧ ಗಂಟೆ ಬಿಟ್ಟು ಮಾಡಪ್ಪ. ಇದೇ ನಂಬರಲ್ಲೇ ಝೂಮಲ್ಲೇ ಮಾಡ್ತಾ ಇದೆ. ಇನ್ನ ನಂಬರಿಗೆ ಮಾಡು. 988 ನಂಬರ್ ಇದೆಯಲ್ಲ, ನಂಬರಿಗೆ ಮಾಡು. ಕನೆಕ್ಟ್ ಆಗ್ತಿಲ್ಲ ಅಂತೆ. ಕನೆಕ್ಟ್ ಮಾಡ್ಕೋಬೇಕು ನಾವೇನೆ, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದಪ್ಪ. ನೀವು ಅಷ್ಟೇ, ಕನೆಕ್ಟ್ ಆಗ್ತಿಲ್ಲ ಅಂತ ಫೋನ್ ಮಾಡ್ಬಾರ್ದು. ಓಕೆ ನೋಡಪ್ಪ, ಎ ಟ್ರಾನ್ಸ್ಪೋಸ್ ಹೆಂಗ್ ಬರೀ, ಎ ಕೊಟ್ಟಿದ್ದಾನಲ್ವೇನೋ, ಎ ಟ್ರಾನ್ಸ್ಪೋಸ್ ಹೆಂಗ್ ಗೊತ್ತೇನ್ರು ಹೇಳೋದು ಅಂತಮ್ಮ. ನೋಡೋ, ಫಸ್ಟ್ ರೋ ಏನಿದೆಯಪ್ಪ ಇಲ್ಲಿ 2 - 1 ಇದೆ ಅಲ್ವಾ, ಅದು ಮಲ್ಕೊಂಡಿದೆ, ನಿಲ್ಸ್ಬಿಡಿ. 2 - 1 ಕ್ಲಿಯರ್ ಆಯ್ತಾ? ಫಸ್ಟ್ ರೋ ಇತ್ತಪ್ಪ, ಅದನ್ನ ಫಸ್ಟ್ ಕಾಲಮ್ ಮಾಡಿದೆ. ಸೆಕೆಂಡ್ ರೋ 4 3 ಇದೆ, ಅದನ್ನ ಹೆಂಗ್ ಬರೀತೀರಾ? ಸೆಕೆಂಡ್ ಕಾಲಮ್ ಮಾಡಿ 4 3. ಥರ್ಡ್ ರೋ ಏನಿದೆ 0 7 ಇದೆ, ಅದನ್ನ ಕಾಲಮ್ ಮಾಡಿ 0 7. ಮುಗೀತು ಅಷ್ಟೇ, ಏನು ಇಲ್ಲ ಅಲ್ಲಿ, ಮುಗೀತು. ಓಕೆ, ಸೊ ರೋಸ್ ನ ಕಾಲಮ್ಸ್ ಏನ್ ಮಾಡೋದಪ್ಪ, ಇಂಟರ್ಚೇಂಜ್ ಮಾಡಿದೆ. ನೋಡಿ, ಈಗ ಇದ್ರ ಆರ್ಡರ್ ಎಷ್ಟಪ್ಪ ಇದ್ರದ್ದು? 3 rows 2 columns ಇತ್ತು, ಇಲ್ಲಿ ಎಷ್ಟಿದೆ? 2 rows 3 columns ಇದೆ, ಅಂದ್ರೆ 2 cross 3 ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಪ್ಪ, ಈ ತರ ಕ್ವಶನ್ ಕೇಳ್ಬೋದು ನಿಮ್ಗೆ. ಇಫ್ ಎ ಇಸ್ ಈಕ್ವಲ್ ಟು 2 - 1 7 8 ಹಿಂಗ್ ಕೇಳ್ಬಿಟ್ಟು ಅವನು ಕ್ವಶನ್ ಹೆಂಗ್ ಕೇಳ್ತಾನೆ ಗೊತ್ತಾ? ಫೈಂಡ್ 3A ಟ್ರಾನ್ಸ್ಪೋಸ್ ಅಂತ ಕೇಳ್ತಾನೆ. ಫೈಂಡ್ 3A ಟ್ರಾನ್ಸ್ಪೋಸ್ ಅಂತ. ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಏನ್ ಅನ್ಯಾಯ ಇಲ್ಲ ಇಲ್ಲಿ. ಓಕೆನಾ? ಸೊ ಎ ಟ್ರಾನ್ಸ್ಪೋಸ್ ಫಸ್ಟ್ ಕಂಡಿಡಿದ್ ಬಿಡಿ. ಟ್ರಾನ್ಸ್ಪೋಸ್ ಮಾಡಿದನ್ನ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿ, ಮಲಗಿರೋದ್ನ ನಿಲ್ಸ್ಬಿಡಿ. ಓಕೆ, 2 - 1 ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿದೆ ಸರ್. ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡು, 7 8 ಮಾಡ್ಬಿಡು, ಬಂತು. ಓಕೆ, ನಮಗೆ ಎ ಟ್ರಾನ್ಸ್ಪೋಸ್ ಕೇಳ್ತಾ ಇಲ್ಲ ನಮ್ಮ ಅಣ್ತಮ್ಮ, ಏನ್ ಕೇಳ್ತಿರೋದು? 3A ಟ್ರಾನ್ಸ್ಪೋಸ್ ಅಂತೆ. ಸ್ಕೇಲರ್ ಮಲ್ಟಿಪ್ಲಿಕಲ್ ಗೊತ್ತಲ್ಲ, 3 into A ಟ್ರಾನ್ಸ್ಪೋಸ್ ಬರ್ಕೋ. 2 7 - 1 8, ಸೊ ವಿಚ್ ಇಸ್ ಈಕ್ವಲ್ ಟು 3 ನ ಮಲ್ಟಿಪ್ಲೈ ಮಾಡು. 3 2s 6, 7 3 21 ಮೈನಸ್ 3 8 3 24. ಮುಗೀತಪ್ಪ, ಮುಗೀತು, ಇಷ್ಟೇ. ಅರ್ಥ ಆಯ್ತೇನ್ರ? ಇನ್ನೊಂದು ಕೊಡ್ತೀನಿ, ಮಾಡ್ರಲ್ಲ ನೋಡೋಣ. ನಿಮ್ಗೆ ಏನಾದ್ರೂ ಇದ್ರೆ ಮಾಡ್ರಲ್ಲ ನೋಡೋಣ. ಮಾಡ್ತೀರೇನ್ರಲ್ಲ? ವೆರಿ ಗುಡ್ ಕಂಡ್ರಲ್ಲ. ಕೊಡೋದು ಹೆಚ್ಚ ಮಾಡೋದು ಹೆಚ್ಚ ಅಂತನಾ? ವೆರಿ ಗುಡ್. ಕ್ವಶನ್, ಇಫ್ ಎ ಇಸ್ ಈಕ್ವಲ್ ಟು -1 2 6 0 1 2, ಫೈಂಡ್ -2A ಟ್ರಾನ್ಸ್ಪೋಸ್. -2A ಟ್ರಾನ್ಸ್ಪೋಸ್ ಮಾಡಿ. ಫಸ್ಟ್ ಎ ಟ್ರಾನ್ಸ್ಪೋಸ್ ಬರ್ಕೊಂಡ್ಬಿಡ್ಬೇಕು. ವಾಟ್ ಈಸ್ ಎ ಟ್ರಾನ್ಸ್ಪೋಸ್? ನೋಡಪ್ಪ, ಫಸ್ಟ್ ರೋ ಏನಿದೆ, ಫಸ್ಟ್ ರೋ ತಗೋಬೇಕು, ಅದನ್ನ ನಿಲ್ಲಿಸ್ಬೇಕು. ಹಿಂಗೆ ನಿಲ್ಸು. -1 2 6 0 1 2 ಎ ಟ್ರಾನ್ಸ್ಪೋಸ್ ಗೊತ್ತಾಯ್ತು. ವಿಚ್ ಇಂಪ್ಲೈಸ್, ನಮಗೆ ನಮ್ಮ ಅಣ್ಣ ಕೇಳಿರೋದು -2A ಟ್ರಾನ್ಸ್ಪೋಸ್ ವಿಚ್ ಇಸ್ ಈಕ್ವಲ್ ಟು -2 into A ಟ್ರಾನ್ಸ್ಪೋಸ್ ತಗೋ. ಸೊ ಎ ಟ್ರಾನ್ಸ್ಪೋಸ್ ನಾನು ಹಿಂಗೆ ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ. ಸೊ ನೀವು ಹಂಗೇನೆ ಕಾಪಿ ಪೇಸ್ಟ್ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಕ್ಷಮಿಸಿ. ಓಕೆ, ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ. ಸೊ ವಿಚ್ ಇಸ್ ಈಕ್ವಲ್ ಟು -2. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 1s 2 ಆಗುತ್ತೆ. 2 into -2 into 0 0, -4 -2 -12 -4. ಸೊ ಇಷ್ಟ ಆಗತ್ತಪ್ಪ, ಅಷ್ಟೇ, ಇನ್ನೇನಿಲ್ಲ. ಸೊ ಇನ್ನೆರಡು ಕ್ವಶನ್ ತಗೋ, ಸ್ವಲ್ಪ ಟ್ಯೂನ್ ಅಪ್ ಮಾಡ್ಲಾ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಗ್ರೇಡಲ್ಲಿ ಹೋಗ್ತೀನಿ, ಈ ಬೇಡ, ಸ್ವಲ್ಪ ದೊಡ್ಡದು ಕೊಟ್ಬಿಡೋಣ ನಮ್ಮ ಐಟ್ಲಿಗೆ. ಸೊ ನೋಡಪ್ಪ, ಸೊ ಇಫ್ ಎ ಇಸ್ ಈಕ್ವಲ್ ಟು 1 2 3 5 1 2 3 5, ಫೈಂಡ್, ಈ ತರ ಕ್ವಶನ್ ಕೇಳೋ ಚಾನ್ಸಸ್ ಇದೆ. A plus A dash ಅಂತ ಕೇಳ್ತಾರೆ. A plus A dash, ಓಕೆ, ಅಂಡ್ A minus A dash ಎರಡು ಕಂಡುಹಿಡಿಯಿರಿ. A plus A dash ಮಾಡಿ, A minus A dash ಎರಡು ಮಾಡಿ. ನೋಡೋಣ ಹೆಂಗ್ ಮಾಡ್ತೀರಾ ಸೊಲ್ಯೂಷನ್. ಫಸ್ಟ್ ಏನ್ ಕೇಳಿದಾನೆ? A plus A dash, A plus A dash.
ಇಸ್ ಈಕ್ವಲ್ ಟು ಎ ಬರ್ಕೊಂಡ್ಬಿಡಪ್ಪ, ಏನಿದೆ ಅದನ್ನ ಬರ್ಕೊಂಡ್ಬಿಡಪ್ಪ. 1 2 3 5 ಎ ಬರ್ಕೊಂಡೆ, ಈ ಎನ ಬರ್ಕೊಂಡೆ. ಇಲ್ಲೇನಿದೆ ಮಧ್ಯದಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೊಂಡೆ. ಎ ಡ್ಯಾಶ್ ಬರಿಯಪ್ಪ, ಎ ಡ್ಯಾಶ್ ಬರೆಯೋದು ಗೊತ್ತಲ್ವ ನಿಮ್ಗೆ, ಡೈರೆಕ್ಟ್ ಆಗಿ ಮಾಡಿ ಬೇಡ ಬೇಗ. 1 2 ನ ನಿಲ್ಲಿಸ್ಬೇಕು, 1 2 1 2 ನ ನಿಲ್ಲಿಸ್ಬಿಟ್ಟೆ, 3 5 ನ ನಿಲ್ಲಿಸ್ತೀನಿ, 3 5 ನ ನಿಲ್ಲಿಸ್ತೀನಿ ಅಷ್ಟೇ. ಸೊ ವಿಚ್ ಯು ವಿಲ್ ಗೆಟ್ ವಾಟ್, ವಿಚ್ ಯು ವಿಲ್ ಗೆಟ್ ವಾಟ್, ಡೈರೆಕ್ಟ್ ಆಗಿ ಬರ್ತೀರಾ ಎಲ್ಲ ಬರೀರಿ. 1 plus 1 2 plus 3 3 plus 2 5 plus 5. So which is equal to ಎಷ್ಟಾಗುತ್ತಪ್ಪ, 2 5 5 10 ಆಗುತ್ತೆ. ಇಷ್ಟ ಎ ಪ್ಲಸ್ ಎ ಡ್ಯಾಶ್ ಅಂದ್ರೆ ಮುಗಿದು ಹೋಯ್ತು ಕಣ್ರು, ಮುಗಿದು ಹೋಯ್ತು. ನೆಕ್ಸ್ಟ್ ಇನ್ನೊಂದು ಏನ್ ಕೇಳಿದ ನಮ್ಮ ಅಣ್ತಮ್ಮ, ಎ ಮೈನಸ್ ಎ ಡ್ಯಾಶ್ ಕೂಡ ಕೇಳವನೆ. ಎ ಬರ್ಕೊಳ್ಳಿ, 1 2 3 5 ಮೈನಸ್ ಹಾಕೊಳ್ಳಿ. ಎ ಡ್ಯಾಶ್ ಗೊತ್ತಲ್ಲ ಮೌಲ್ ಇಲ್ಲೇ ಇರುತ್ತಲ್ಲ, ಅದನ್ನೇ ಬರ್ಕೊಳ್ಳಿ. 1 3 2 5 ಬರ್ಕೊಳ್ಳಿ, ಮೈನಸ್ ಮಾಡ್ಕೊಳ್ಳಿ ಅಷ್ಟೇ. ಮೈನಸ್ 1 ಮೈನಸ್ 1, ನೆಕ್ಸ್ಟ್ 2 ಮೈನಸ್ 3 3 ಮೈನಸ್ 2 5 ಮೈನಸ್ 5 is equal to ಏನಾಗುತ್ತಳಪ್ಪ, 1 ಮೈನಸ್ 1 0 ಮೈನಸ್ 1 1 0 ಇಷ್ಟ ಆಯ್ತದಪ್ಪ. ಸೊ ಇದು ಟ್ರಾನ್ಸ್ಪೋಸ್ದು ಕತೆ, ಕತೆಯೆಲ್ಲ ವ್ಯತೆ, ಕತೆಯೆಲ್ಲ ವ್ಯತೆ. ಓಕೆ, ಪ್ರಾಪರ್ಟೀಸ್ ಇದಾವೆ, ಅವನ್ನೆಲ್ಲ ಬರ್ಸಕ್ ಹೋದ್ರೆ ಸುಮ್ಮನೆ ನಿಮ್ಗೆ ಯಾಕೆ ಇಸ್ತಾರೆ ಅವಳು ಕೆಲಸ. ಓಕೆ ಆಯ್ತು, ಬರ್ಕೊಳ್ಳಿ. ಒಂದೆರಡು ಪ್ರಾಪರ್ಟೀಸ್ ಇದಾವೆ, ಆ ಪ್ರಾಪರ್ಟೀಸ್ ಬರೀರಿ. ಅದಾದ್ಮೇಲೆ ಒಂದೆರಡು ಪ್ರೀ ವೈಕ್ಯೂ ಸಾಲ್ವ್ ಮಾಡ್ತಾರೆ. ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್, ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ದು ಪ್ರಾಪರ್ಟಿ ಏನ್ ಸಿಂಪಲ್ ಆಗಿ ಕೇಳ್ತಂಕೊಂಡ್ರೋ ಕ್ವಶನ್ಸ್ಗಳು, ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಮೊದಲನೇ ಟ್ರಾನ್ಸ್ಪೋಸ್ ಏನ್ ಗೊತ್ತೇನ್ರೋ, ಒಂದು ಟ್ರಾನ್ಸ್ಪೋಸ್ ಆಗಿರೋ ಮೆಟ್ರಿಕ್ಸ್ ನ ಮತ್ತೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಒರಿಜಿನಲ್ ಬರುತ್ತೆ. ಅರ್ಥ ಆಯ್ತಲ್ವಾ? ಟ್ರಾನ್ಸ್ಪೋಸ್, ಒಂದು ಮೆಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ತಗೊಳ್ಳಿ, ಮತ್ತೆ ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಮತ್ತೆ ರಿವರ್ಸ್ ಅದಕ್ಕೆ ಅಲ್ಲಿಗೆ ಬಂದ್ಬಿಡ್ತೀಯ ಅಂತ. ಓಕೆನಾ? ಸೊ ನೊಂದಿರ ಜೀವಕ್ಕೆ ಮತ್ತೆ ನೋಯಿಸಿದ್ರೆ ಏನಾಗುತ್ತೆ? ಓಕೆ, ಡಮಾರ್ ಅಷ್ಟೇ. ಇದೊಂದು ಪ್ರಾಪರ್ಟಿ. ಇನ್ನೊಂದು ಪ್ರಾಪರ್ಟಿ ಏನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಇದರ ಸ್ಪ್ಲಿಟ್ ಮಾಡ್ಕೋಬಹುದು, ಎ ಟ್ರಾನ್ಸ್ಪೋಸ್ ಮತ್ತೆ ಬಿ ಟ್ರಾನ್ಸ್ಪೋಸ್ ಹಿಂಗೆ. ಮೂರನೇದು ರಿವರ್ಸಲ್ ಲಾ ಅಂತ ಕರಿತೀವಿ. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ನ ನಾನು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಪ್ರಾಡಕ್ಟ್ ಇದ್ರೆ ನೋಡು, ಪ್ಲಸ್ ಇದ್ರೆ ನಾರ್ಮಲ್ ಆಗಿ ಎ ಟಿ ಬಿ ಟಿ ಹಿಂಗೆ ಬರ್ಕತೀವಿ. ಪ್ರಾಡಕ್ಟ್ ಇತ್ತು ಅಂದ್ರೆ, ಇಂಟು ಇತ್ತು ಅಂದ್ರೆ ರಿವರ್ಸ್ ಬರಬೇಕು, ಬಿ ಇಂಟು ಟಿ. ನೆಕ್ಸ್ಟ್ ಎ ಮೀನ್ಸ್ ಬಿ ಇಂಟು ಟಿ ಅಂತೀನಿ ನಾನು, ಬಿ ಟಿ ಮತ್ತೆ ಎ ಟಿ ಹಿಂಗ್ ಬರಿಬೇಕು. ಓಕೆ, ಇದ್ರ ಮೇಲೆ ಅಂತ ಏನ್ ಕೇಳಲ್ಲ, ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಮತ್ತೆ ಇನ್ನೊಂದು ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್ ಬರ್ಸ್ಲಿಲ್ಲ ನಾನು, ಅದನ್ನು ಬರ್ಸ್ಬಿಡ್ತೀನಿ ಲೈಟ್ ಆಗಿ ಅಲ್ಲೇನೆ. ಸೊ ನೋಡ್ಕೊಂಬಿಡಿ, ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಂಬಿಡಿ. ಅವಾಗಲೇ ಹೇಳ್ಬೇಕಿತ್ತು, ನಾನು ಹೇಳಲಿಲ್ಲ. ಸೊ ಮೊದಲನೇ ಪ್ರಾಪರ್ಟಿ, ಎ ಬಿ ಮತ್ತೆ ಬಿ ಎ ಯಾವತ್ತೂ ಕೂಡ ನೀಡ್ ನಾಟ್ ಬಿ ಇನ್ ಜನರಲ್ ಅಂತ ಹೇಳ್ತೀವಿ. ಇನ್ ಜನರಲ್ ಎ ಬಿ ಮತ್ತೆ ಬಿ ಎ ಸೇಮ್ ಬರಲ್ಲ. ಇನ್ ಜನರಲ್ ಎ ಬಿ ಮತ್ತೆ ಬಿ ಎ ಸೇಮು ಬರಲ್ಲ. ಎ ಬಿ ಮತ್ತೆ ಬಿ ಎ ಸೇಮ್ ಬರಲ್ಲ. ನೋಡಪ್ಪ, ಎರಡು ಮೆಟ್ರಿಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಎ ಬಿ ಏನ್ ಆನ್ಸರ್ ಬರುತ್ತೋ ಬಿ ಏನು ಅದೇ ಬರ್ಲಿ ಸರ್ ಅಂತ ಅಂದ್ರೆ ಬರಲ್ಲ, ಬೇರೆ ಆನ್ಸರ್ ಬರುತ್ತೆ. ಓಕೆನಾ? ಬೇರೆ ಆನ್ಸರು ಬರುತ್ತೆ. ಏನಪ್ಪ? ಹೌದೌದು, ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರುತ್ತೆ, ಬಟ್ ಮೆಟ್ರಿಕ್ಸ್ ನಲ್ಲಿ ಅದು ಪಾಸಿಬಲ್ ಇಲ್ಲ. ಓಕೆನಾ? ಎ ಬಿನೇ ಬೇರೆ ಬರುತ್ತೆ, ಬಿ ಎನೇ ಬರುತ್ತೆ. ಇಟ್ ಇಸ್ ನಾಟ್ ಕಮ್ಯುಟೇಟಿವ್ ಅಂತ ಕರೀತಾರೆ, ಕಮ್ಯುಟೇಟಿವ್ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಏನಂತ ಜನರಲ್ ಆಗಿ ಅಂತ ಹೇಳ್ತೀವಿ, ಇದನ್ನ ನಾಟ್ ಕಮ್ಯುಟೇಟಿವ್ ಅಂತ, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ ಅದನ್ನ. ಇದು ಕಮ್ಯುಟೇಟಿವ್ ಆಗಲ್ಲ. ಓಕೆ, ಬಟ್ ಅಸೋಸಿಯೇಟಿವ್ ಆಗುತ್ತೆ. ಎ ಬಿ ಸಿ
ಎ ಬಿ ಸಿ, ಇಲ್ಲಿ ಎ ಬಿಗೆ ಬ್ರಾಕೆಟ್, ಇಲ್ಲಿ ಬಿ ಸಿ ಗೆ ಬ್ರಾಕೆಟ್, ಇದು ಯಾವಾಗಲೂ ಈಕ್ವಲ್ ಇರುತ್ತಂತೆ. ಇನ್ನೊಂದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಇರುತ್ತೆ, ಎ ಇಂಟು ಬಿ ಪ್ಲಸ್ ಸಿ ಹತ್ರ ಏನಾದ್ರು ಇದ್ರೆ ಇದನ್ನ ಎ ಬಿ ಪ್ಲಸ್ ಎ ಸಿ, ಎ ಇಂಟು ಬಿ ನೆಕ್ಸ್ಟ್ ಅದೇ ಎ ಇಂಟು ಸಿ. ಓಕೆ, ಆ ತರ ಬರಿಬೋದಂತೆ. ಇವೆಲ್ಲ ಏನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ನೋಡ್ಕೊಳ್ಳಿ. ಹೇಳ್ಬೇಕಾಗಿರೋದು ನನ್ನ ಧರ್ಮ, ಕೇಳ್ಬೇಕಾಗಿರೋದು ನಿಮ್ ಧರ್ಮ, ಅಷ್ಟೇ, ಮುಗಿದೋಯ್ತು. ಇನ್ಯಾಕೆ ಎಕ್ಸ್ಟ್ರಾ ಬೇಡ. ಓಕೆ, ಈಗ ಇದ್ರ ಮೇಲೆ ಒಂದೆರಡು ಕ್ವಶನ್ಸ್ ಕೇಳಿದಾನೆ ಪ್ರೀವಿಯಸ್ ಇಯರ್ ಅಲ್ಲಿ. ಯಾವ್ಯಾವ ಕ್ವಶನ್ ಕೇಳಿದಾನೆ ನೋಡ್ತಾ ಹೋಗೋಣ, ಬೇಜಾರಾಗಬೇಡಿ, ಸ್ಟೇ ಟ್ಯೂನ್. ಕ್ವಶನ್ ತಗೊಳ್ಳಿ, ಕ್ವಶನ್ ತಗೊಳ್ಳಿ, ತಗೋತೀರಾ ಅಂತ ಅಂದ್ಕೊಂಡಿದ್ದೀನಿ, ತಗೊಳ್ಳಿ. ನೋಡು, 2022 ನಲ್ಲಿ ಒಂದು ಕ್ವಶನ್ ಕೇಳಿದಾನೆ, ನಮ್ಮ ಹೈಕ್ಳು ಆನ್ಸರ್ ಹೇಳ್ತಾರೆ. ಎ ಇಸ್ ಈಕ್ವಲ್ ಟು 1 2 1 3 ಅಂತ ಕೇಳಿದಾನೆ, ಅಂಡ್ ಬಿ ಇಸ್ ಈಕ್ವಲ್ ಟು 1 0 0 3 ಅಂತ ಕೇಳಿದಾನೆ. ಸೊ ಅವನೇನ್ ಕೇಳಿದಾನೆ, ದೆನ್ ಎ ಬಿ ಈಸ್ ಅಂತ ಕೇಳಿದಾನೆ, ಸೊ ನಮ್ಮ ಮೈಕ್ಲಿಗೆ ಆಪ್ಷನ್ ಕೊಡೋದು ಬೇಡ ಅನ್ಸುತ್ತೆ, ಆಪ್ಷನ್ ಕೊಡೋದ್ರೊಳಗಡೆ ಅವರು ಆನ್ಸರ್ ಹೇಳ್ತಾರೆ ಅಂತ ಅಂದ್ಕೊಂಡಿದೀನಿ. ಸೊ ಆಪ್ಷನ್ ಎ ಇದೆ 1961, ಸೊ ಸಿ ಆಪ್ಷನ್ 1619, ಸೊ ಡಿ ಆಪ್ಷನ್ -1 -6 1 9. ಸೊ ಇದನ್ನ ಅವರು DCET 2022 ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಮಾಡ್ತೀರೇನ್ರಲ್ಲ? ಎ ಬಿ ಕೇಳಿದಾರೆ ಕಂಡ್ರು, ಆಪ್ಷನ್ ಸಿ. ವೆರಿ ಗುಡ್. ಈ ಏನ್ರೋ ಇಷ್ಟೊಂದು ಫಾಸ್ಟ್ ಇದ್ರೆ ಯಪ್ಪ ಹೆಂಗ್ರೋ ಯಪ್ಪ, ನಾನ್ ನಿಮ್ಮ ಸ್ಪೀಡ್ ಇದ್ದಿದ್ರೆ ನಾನು ಆಕ್ಚುಲಿ ಸುನೀತಾ ವಿಲಿಯಂ ಜೊತೆ ಇದಕ್ಕೆ ಹೋಗಿ ಬಂದ್ಬಿಡ್ತಿದ್ದೆ ಕಂಡ್ರಲ್ಲ, ಬಟ್ ಆ ಸ್ಪೀಡ್ ಇರ್ಲಿಲ್ಲ ನಾನು. ಓಕೆ, 1 2 1 3, ಸೊ 1 0 ನಮಗೆ ಒನ್ ಅಪ್ ಮೇಸ್ಟ್ರು ಅಂತ ಇದ್ರು ಒಬ್ರು, ಓಕೆನಾ. ಸೊ ಅವರು ಈ ತರ ಏನು ಹೇಳ್ಕೊಡ್ಲಿಲ್ಲ ನನಗೆ, ಓಕೆ, ಬಟ್ ಆದ್ರೂ ಒಳ್ಳೆ ಮನ್ಸ, ಓಕೆನಾ. ಸೊ ನಮ್ಗೆ ಜೀವನದಲ್ಲಿ ಬದುಕದಂಗೆ ಅಂತ ಹೇಳ್ಕೊಟ್ರು, ಮ್ಯಾಥ್ಸ್ ಹೇಳ್ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬದುಕದಂಗೆ ಅಂತ ಹೇಳ್ಕೊಟ್ರು. ಇಲ್ಲಿ ಮಾಡ್ರಿ, ಈಗ 1 1 ಝ 1, 2 0 ಝ 0, 0 + 6, 1 + 0, 0 + 9, so which is equal to 1 6 1 9. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, ಓಕೆನಾ. ಇದಕ್ಕೇನ್ ದೊಡ್ಡ ಪುಡಂಗೆ ಬೇಕಿಲ್ಲ ಮಾಡಕ್ಕೆ, ನೀವು ಮಾಡ್ಬೋದು, ಓಕೆ, ಆರಾಮಾಗಿ ಮಾಡ್ಬೋದು ಕಣ್ರಲ್ಲ, ಎಷ್ಟು ಈಸಿ ಇನ್ರಲ್ಲ. ಮಾಡ್ತೀರಾ ಅಂತ ಅಂದ್ರು, ಅಲ್ಲಿ A² 3 × 3 ಕೇಳೋನೆ, ಅದನ್ನ ಬೇಡ ಅಂತ ಅನ್ಸುತ್ತೆ. ನೋಡಿ ಇಲ್ಲಿ ಎಷ್ಟು ಸಿಂಪಲ್ ಕ್ವಶನ್ ಕೇಳೋದು ನೋಡ್ರಲ್ಲ. ಈ ತರ ಕ್ವಶನ್ ಕೇಳಕ್ ಚಾನ್ಸೇ ಇಲ್ಲ ಕಣ. ಸೊ ಈ ತರ ಕ್ವಶನ್ ಕೇಳ್ಬಿಟ್ರೆ ಅಂತಂದ್ರೆ ಲಡ್ಡು ಬಂದು ಬಾಯಿಗೆ ಬಿತ್ತು, ಓಕೆ, ಸೊ ಜೊತೆಗೆ ಶುಗರ್ ಬಂತು, ಓಕೆ, ಆ ತರ ಆಗ್ಬಿಡುತ್ತೆ. ಈ ತರ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ -5, ದೆನ್ 2A ಟ್ರಾನ್ಸ್ಪೋಸ್ ಈಸ್ ಕೇಳಿದಾನೆ. ಯಪ್ಪೋ, ಓಕೆ, ಅನ್ಯಾಯ ನಮ್ಮ ಮೈಕ್ಳು ಆನ್ಸರ್ ಹೇಳ್ತಾರೆ. ಸೊ 8 -10, ಸೊ ಬಿ ಆಪ್ಷನ್ -1 4 3 -5, ಸಿ ಆಪ್ಷನ್ -2 8 6 8, ಸೊ ಡಿ ಆಪ್ಷನ್ -2 8 6 -10. ಆಪ್ಷನ್ ಡಿನೂ ಹೇಳ್ತಿದ್ದೀರಾ, ಏನು ಹೇಳ್ತಿದ್ದೀರಾ ನೋಡಿ. ಸೊ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಎ ಟ್ರಾನ್ಸ್ಪೋಸ್ ತಗೊಳ್ಳಿ ಫಸ್ಟ್, -1 3 4 -5, ಸೊ ಅದಕ್ಕೆ 2A ಟ್ರಾನ್ಸ್ಪೋಸ್ ಮಾಡಿ, 2 ನ ಮಲ್ಟಿಪ್ಲೈ ಮಾಡಿ. ಸೊ 2 ಡೈರೆಕ್ಟ್ ಮಲ್ಟಿಪ್ಲೈ ಮಾಡಲ್ಲ, 2 ಇದಕ್ಕೆ, ಸೊ -2 8 6 -10, ಇಲ್ಲಿದೆ -2 8 6 -10, ಆಪ್ಷನ್ ಡಿ ನಲ್ಲಿದೆ. ಓಕೆ, ಸಿಂಪಲ್. ಇದನ್ನೆಲ್ಲ ನೀವು ಹೆಂಗೆ 2 ಸೆಕೆಂಡ್ ಮಾಡಿ ಬಿಸಾಕ್ಬೇಕು, ಓಕೆ. ಆಮೇಲೆ ಇದು ಕೇಳಿರೋದು 2020 ನಲ್ಲಿ ಕೇಳಿದಾನಪ್ಪ. ಸೊ DCET 2020 ನಲ್ಲಿ ಕೇಳಿದ್ದಾನೆ. ಸೊ ದಿಸ್ ಇಸ್ ಆಸ್ಕ್ಡ್ ಇನ್ 2020 ಎಕ್ಸಾಮ್, ಓಕೆ. ಸೊ ನೋಡಿ ಎಷ್ಟು ಈಸಿ ಕೇಳ್ತಾನೆ. ಇವೆಲ್ಲ ಕೇಳಿದ್ರೆ ಹೆಂಗ್ರೋ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಅದನ್ನೇ ಕೇಳೋದು. ಸೊ ಸ್ವಲ್ಪ ಸೈಕ ಕೊಡ್ಬೇಕು ನಿಮ್ಗೆ, ಓಕೆನಾ. ಇಲ್ಲೊಂದು ಸ್ವಲ್ಪ ಸೈಕ ಕೊಟ್ಟಿದ್ದಾನೆ, ನೋಡೋಣ ಹೇಗೆ ಮಾಡ್ತೀರಾ ಅಂತ ಈಗ ಗೊತ್ತಾಗುತ್ತೆ. ಇವಾಗ ತೋರಿಸ್ಬೇಕು, ನಿಮ್ದು ತೋರಿಸ್ತೀರಾ?
ಆನ್ಸರ್ ಬರೆದು ತೋರಿಸಿ ಅಂತ ಹೇಳಿದ್ದು, ಕನ್ಫ್ಯೂಸ್ ಆಗ್ಬಿಡಪ್ಪ. ಓಕೆ, ಸೊ ಇಫ್ ಎ ಇಸ್ ಈಕ್ವಲ್ ಟು -3 4 2 0 ಕೊಟ್ಟವನೆ, ಅಂಡ್ ಬಿ ಮ್ಯಾಟ್ರಿಕ್ಸ್ ಕೂಡ ಕೊಟ್ಟವನೊಂದು. ಬಿ ಮ್ಯಾಟ್ರಿಕ್ಸ್ -1 2 -1 2 -2 1 ಕೊಟ್ಟಿದ್ದಾನೆ. ಫೈಂಡ್ ಬಡ್ಡಿ ಹೈದ ಹೆಂಗ್ ಕೊಟ್ಟವನೆ ಅಂದ್ರೆ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಕಂಡಿಡಿಯಪ್ಪ ಅಂತ ಕೇಳವನೆ. ಮಲ್ಟಿಪ್ಲಿಕೇಶನ್ ಅಷ್ಟೇ, ಟ್ರಾನ್ಸ್ಪೋಸ್ ಅನ್ನೋದೇನು ಬಿಗ್ ಮ್ಯಾಟ್ರೇ ಅಲ್ಲ. ಸೊ ನಾನು ಆಪ್ಷನ್ಸ್ ಗಳನ್ನ ಬರಿತೀನಿ, ನಮ್ಮ ಮೈಕ್ಳು ಆನ್ಸರ್ ಬರೀತಾರೆ. ಸೊ 3 8 ಮಲ್ಟಿಪ್ಲಿಕೇಶನ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಟ್ಟು 2 x 2 ಕರೆಕ್ಟ್ ಆಗಿ 2 x 2 ಕಲ್ತ್ಕೊಳ್ಳಿ ಸಾಕಷ್ಟೇ, ಇನ್ನೇನ್ ಬೇಡ. 3 x 3 ಕಲಿತೀನಿ ಅಂತ ಅಂದ್ರೆ ಒಳ್ಳೇದು, ನಿನಗೆ ಒಳ್ಳೇದಾಗತ್ತೆ. ಓಕೆನಾ? ಸೊ ಈಗ ಸದ್ಯಕ್ಕೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ 2 x 2 ನ ಕರೆಕ್ಟ್ ಆಗಿ ಮಿಸ್ಟೇಕ್ ಮಾಡ್ದಲೆ ಕಲೀರಪ್ಪ. ಮಾಡ್ರಲ್ಲ. 5 2 2 4. ಸೊ ನೋಡೀಗ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಕೇಳಿದಾನೆ. ಬಿ ಟ್ರಾನ್ಸ್ಪೋಸ್ ಬರ್ಕೊ ಫಸ್ಟ್. ಬಿ ನ ಟ್ರಾನ್ಸ್ಪೋಸ್, ಬಿ ನ ಫಸ್ಟ್ ಟ್ರಾನ್ಸ್ಪೋಸ್ ನೋಡಿ. ಟ್ರಾನ್ಸ್ಪೋಸ್ ನೋಡಿ, -1 2 -1 2 -2 1 -2 1 ಬರ್ಕೊಂಡೆ. ಇಂಟು ಎ ಟ್ರಾನ್ಸ್ಪೋಸ್ ಮಾಡು. ಏನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? -3 4 2 0 ಆಯ್ತು. ಈಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸ್ವಲ್ಪ ಮಲ್ಟಿಪ್ಲಿಕೇಶನ್ ಅಲ್ಲಿ ಕನ್ಫ್ಯೂಷನ್ ಆಗ್ಬೇಡಿ, ನೆಗೆಟಿವ್ಸ್ ಎಲ್ಲ ಇದಾವೆ. ಸೊ ನೆಗೆಟಿವ್ಸ್ ಎಲ್ಲ ಇದ್ದಾಗ ನಮ್ಮ ಮೈಕ್ಳು ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪೇಪರ್ ಅರ್ಧಕ್ಕ ಚಾನ್ಸಸ್ ಇರುತ್ತೆ. ಮೈನಸ್ ಪ್ಲಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಸೈಕ್ ಆಗ್ಬಿಟ್ಟು. ಓಕೆ, ಹಂಗೇನ್ ಬೇಡ. -1 ಇಂಟು -3 ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 ಆಗುತ್ತೆ. -2 ಇಂಟು 4 -8 ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ರೋನ ಇವೆರಡು ಇರುತ್ತೆ ನೋಡಿ. -2 ಆಗುತ್ತೆ, -0 ಆಗುತ್ತೆ ನೋಡಿ. ನೆಕ್ಸ್ಟ್ ಏನಾಗುತ್ತೆ? 2 3 -6 -4. ಸೊ 4 -0 ಆಗುತ್ತೆ, ವಿಚ್ ಯು ವಿಲ್ ಗೆಟ್. ಎಷ್ಟು ಬಂತಪ್ಪ? -5 ಬಂತು, -2 ಬಂತು, -10 ಬಂತು, ಅಂಡ್ ದಿಸ್ ವಿಲ್ ಬಿ 4. ದಿಸ್ ವಿಲ್ ಬಿ 4. -5 -2 10 ಎಲ್ಲಿದೆಯೋ? ಅಯ್ಯಯ್ಯೋ ಅಯ್ಯ, ಇದು +4 ಅಲ್ಲ? ಇದೇನಾಗುತ್ತೆ ಈಗ? ಇದು -2 ಆಗುತ್ತೆ. ಈಗ ಐತೆ ಆಪ್ಷನ್ 5 -2 ಬೀರಲ್ಲಿದೆ. ನೋಡಿ, ಹಿಂಗಾಗ್ಬಿಡುತ್ತಪ್ಪ ಒಂದೊಂದ್ಸರಿ. ಏನಾಗುತ್ತೆ ಈಗ, ದೇವಸ್ಥಾನಗಳಿಗೆಲ್ಲ ಹೋಗಿ ಬರ್ತೀವಲ್ವಾ, ತೀರ್ಥಯಾತ್ರೆಗೆ ಹೋದಾಗ ತುಂಬಾ ದೇವಸ್ಥಾನಗಳಿದ್ವು. ಹಂಗಾಗಿ ಏನಾಗ್ಬಿಡುತ್ತೆ, ಈ ತರ ಮಿಸ್ಟೇಕ್ ಆಗ್ತಾವ, ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಸೊ ಇನ್ನೊಂದು ಕ್ವಶನ್ ಇದೆ, ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಮಾಡಬೇಕು ಪ್ರಾಬ್ಲಮ್ಸ್ನು ಮಾಡಬೇಕು, ಕ್ವಶನ್ ಮಾಡಬೇಕು. ಹಿಂಗ್ ಕೊಟ್ಟಾವ್ ನೋಡಪ್ಪ. ಇಫ್ ಎ ಇಸ್ ಈಕ್ವಲ್ ಟು 3 0 -2 1 3 0 -2 1 ಫೈಂಡ್ ನೋಡು 2a -3a ಟ್ರಾನ್ಸ್ಪೋಸ್ ಕೇಳಿದಾನೆ. ಆಪ್ಷನ್ಸ್ ಬರಿತೀನಿ, ನೀವು ಹಂಗೆ ಆನ್ಸರ್ ಮಾಡಕ್ ಟ್ರೈ ಮಾಡಿ ಬೇಗ ಬೇಗ ಗೊತ್ತಿರೋರು. ಸೊ -3 -6 -4 1. ಸೊ ಬಿ ಆಪ್ಷನ್ ಅಲ್ಲಿ -3 6 -2 1. ಸಿ ಆಪ್ಷನ್ ಅಲ್ಲಿ -3 6 -4 -1. ಸೊ ಡಿ ಆಪ್ಷನ್ ಬಂದ್ಬಿಟ್ಟು -3 6 4 -1. ಡೈರೆಕ್ಟ್ ಆಗಿ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಮಾಡ್ಬೋದು. ನೀವೇನು ಅದನ್ನೇ ಪದೇ ಪದೇ ಬರ್ಕೊಂಡು ಮಾಡಂಗಿಲ್ಲ. ಸೊ ವಿಚ್ ಇಸ್ ಈಕ್ವಲ್ ಟು 2a -3at ಇಸ್ ಈಕ್ವಲ್ ಟು 2 ಇಂಟು ಎ ಬರ್ಕೊಂಬಿಡಿ. ಸೊ 3 0 -2 1 3 ಇಂಟು ಎ ಟ್ರಾನ್ಸ್ಪೋಸ್ ಮಾಡಿಬಿಡಿ. ಎ ಟ್ರಾನ್ಸ್ಪೋಸ್ ಮಾಡಿ. ಸೊ 3 0 -2 1 ಬರುತ್ತೆ. ಸೊ ಈಗ 2 ನ ಮಲ್ಟಿಪ್ಲೈ ಮಾಡಿ ಒಳಗಡೆ. ಸೊ 6 0 -4 2 ಆಗುತ್ತೆ, -3 ನ ಮಲ್ಟಿಪ್ಲೈ ಮಾಡಿ. ಈಗ ಏನಾಗುತ್ತೆ? 3 ನ ಮಲ್ಟಿಪ್ಲೈ ಮಾಡಿದ್ರೆ 9 -6 0 3. ಸಬ್ಟ್ರಾಕ್ಷನ್ ಮಾಡಿ ಅಷ್ಟೇ. ಈಗ ನಾವು ಸಬ್ಟ್ರಾಕ್ಟ್ 6 -9 0 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಇದು +6 ಆಗುತ್ತೆ. -4 -0 2 -3. So which you will get what? -3 6 -4 -1.
-3 6 -4 -1 ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ತುಂಬ ಈಸಿ ಇರುತ್ತಪ್ಪ, ಮಾಡ್ಬೋದು. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದ್ರಲ್ಲ. ಮಾಡ್ಬೇಕಷ್ಟೆ, ನೀವು ಮನಸ್ಸು ಮಾಡ್ಬೇಕಷ್ಟೆ. ಅದು ಎಲ್ಲಿಂದ ಮಾಡ್ತಿರೋ ಗೊತ್ತಿಲ್ಲ, ಅವಾಗ ಮಾಡ್ತಾ ಇರಿ ಮನಸ್ಸನ್ನ. ಓಕೆ, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಟ್ರಾನ್ಸ್ಪೋಸ್ ಬಗ್ಗೆ, ನೋಡೋಣ ಹೆಂಗೆ ಮಾಡ್ತೀರಾ ಅಂತ. ಐ ಹೋಪ್ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಈ ಕ್ವಶನ್ ಎಲ್ಲಿ ಯಾವ ಕ್ವಶನ್ ಕೊಟ್ಟಿರೋದು? ಈ ಕ್ವಶನ್ ಕೇಳಿರೋದು ಬಂದ್ಬಿಟ್ಟು 18 ಕೇಳಿದ್ದಾರೆ. DCET 2018 ಕೇಳಿರೋಂಥ ಕ್ವಶನ್. ಓಕೆ, ಇನ್ನೊಂದು ಕ್ವಶನ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು 2016 15 ಕೇಳಿದ್ದಾನೆ. ಸೊ ಇಫ್ ಎ ಇಸ್ ಈಕ್ವಲ್ ಟು ಕೊಟ್ಟಿದ್ದಾನೆ, ಬರ್ಕೊಳ್ಳಿ 2 3 5 4 and so b is equal to -1 7 -4 1 and then ಕೇಳಿರೋದು a ಪ್ಲಸ್ ಬಿ ಮಾಡಪ್ಪ, ಅದಕ್ಕೆ ಟ್ರಾನ್ಸ್ಪೋಸ್ ತಗೊಳಪ್ಪ ಅಂತ ಕೇಳೋನೆ. ಸೊ ಮಾಡಿ ನೀವೇನೆ. ಇದು 15 ಕೇಳಿದ್ದಾನೆ. ಸೊ DCET 2015 ಕೇಳಿರುವಂತಹ ಕ್ವಶನ್. ಆಪ್ಷನ್ಸ್ ಹೇಳ್ತೀನಿ ನಾನೇನೆ. 1 1 10 5. ಸೊ ಬಿ ಆಪ್ಷನ್ 1 10 1 5. ವೆರಿ ಗುಡ್. -1 10 1 5. ಸೊ ಡಿ ಆಪ್ಷನ್ -1 10 5. ಸೊ ಹೇಗೆ ಕೇಳಿದ್ರೆ ಎ ಪ್ಲಸ್ ಬಿ ಫಸ್ಟ್ ಮಾಡ್ಬಿಡಿ. ಎ ಪ್ಲಸ್ ಬಿ ಮಾಡಿಬಿಡಿ ಫಸ್ಟ್. ಎ ಪ್ಲಸ್ ಬಿ ಏನಾಗುತ್ತೆ? ಎ ಬರ್ಕೋತೀರಾ 2 3 5 4 ಪ್ಲಸ್ -1 7 -4 1 ಬರ್ಕೋತೀರಾ. ಸೊ ಪ್ಲಸ್ ಮಾಡ್ಬಿಡಿ. ಡೈರೆಕ್ಟ್ ಬರ್ತೀನಿ ನಾನೀಗ. 2 ಪ್ಲಸ್ -1 2 -1 ಎಷ್ಟಾಗುತ್ತೆ? 2 -1 ಎಷ್ಟು? 2 -1 ಬಂದ್ಬಿಟ್ಟು 1. 3 ಪ್ಲಸ್ 7 10 ಡೈರೆಕ್ಟ್ ಬರ್ತಿದ್ದೀನಿ. 5 ಪ್ಲಸ್ 5 -4 1. 4 ಪ್ಲಸ್ 1 5. ಇಷ್ಟ ಆಯ್ತು. ಅವನು ಕೇಳಿರೋದು ಎ ಪ್ಲಸ್ ಬಿಗೆ ಬಂದಿರುತ್ತಲ್ಲ, ಅದಕ್ಕೆ ಟ್ರಾನ್ಸ್ಪೋಸ್ ತಗೊಳಪ್ಪ ಅಂತ ಹೇಳಿದ್ದಾನೆ. ಟ್ರಾನ್ಸ್ಪೋಸ್ ತಗೊಳ್ಳಿ. 1 10 1 10 1 5 1 5. ಸೊ 1 1 10 5 ಆಗುತ್ತೆ. 1 1 1 1 10 5 ಆಪ್ಷನ್ ಏನಲ್ಲಿ ಕಾಣ್ತಾ ಇದೆ. ಆಪ್ಷನ್ ಏನಲ್ಲಿ ಕಾಣ್ತಾ ಇದೆ. ಸೊ ಇಷ್ಟು ಈ ಕ್ವಶನ್ಸ್ ಆಯಿತು. ಇಷ್ಟ ಆಯ್ತು ಕೊಂಡ್ರ. ಇನ್ನು ಮುಂದೆ ನಾನು ರೆಗ್ಯುಲರ್ ಕ್ಲಾಸ್ ತೊಗೊತೀನಿ. ಇನ್ನು ಮುಂದೆ 2 ಸೆಷನ್ದಾಗ ತೊಗೊಂಡು ಮುಗಿಸ್ಕೊಡ್ತೀನಿ ಸಿಲೆಬಸ್. ಡೋಂಟ್ ವರಿ. ಟೈಮ್ ಎಷ್ಟಾಯ್ತಪ್ಪ? ಟೈಮ್ ಎಷ್ಟಾಯ್ತು? 8:34. ಡಿಟರ್ಮೆಂಟ್ ಮಾಡಿಬಿಡ್ಲಾ? ಆಯ್ತು. ಡಿಟರ್ಮೆಂಟ್ ಒಂದು ಸ್ಟಾರ್ಟ್ ಮಾಡಿಬಿಟ್ಟು 1-2 ಕ್ವಶನ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗ್ಬಿಡೋಣ. ಓಕೆನಾ? ಮನೆಗೆ ಹೋಗ್ಬೇಕಾರೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೊರಟ್ಬಿಡಿ. ಓಕೆನಾ? ಓಕೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಡಿಟರ್ಮಿನೆಂಟ್ ಅಂತ. ಡಿಟರ್ಮಿನೆಂಟ್ ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಏನ್ ಸರ್ ಇದು ಡಿಟರ್ಮಿನೆಂಟ್ ಅಂದ್ರೆ? ಡಿಟರ್ಮಿನೆಂಟ್ ಅಂತ ತಗೊಳ್ಳಿ. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ ನಿಮ್ಗೆ. ಡಿಟರ್ಮಿನೆಂಟ್ ಅಂದ್ರೆ ಏನಪ್ಪಾ? ನನಗೆ ಮರ್ತೋದಂಗೆ ಐತ್ಕೊಂಡು. ಡಿಟರ್ಮಿನೆಂಟ್ ಅಂದ್ರೆ ನಾನು ಹೊಸಿ ಪಾಠ ಮಾಡ್ತೀನ, ಯಾರ್ಯಾರಿಗೂ ಏನೇನೋ ಪಾಠ ಮಾಡ್ತೀನಿ. ಯಾಕಂದ್ರೆ ನೆನ್ನೆ ಮಾಡಿರೋದು ಇವತ್ತು ನನಗೆ ಮರ್ತೋಗ್ಬಿಡುತ್ತೆ. ಓಕೆ, ಗಜನಿ ಆಗ್ಬಿಟ್ಟಿದ್ದೀನಿ ನಾನು. ಏನಾಗುತ್ತೆ? ಸೊ ಫಾರ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಫಾರ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ we can associate a number, in fact a real number, scalar ಅಂತ ಹೇಳ್ಬೋದು, called determinant of square matrix. It is denoted by
ಎ ಬೆಲ್ಕೋ. ಇಟ್ ಈಸ್ ಡಿನೋಟೆಡ್ ಬೈ ಏನಾಯ್ತು? ಇಟ್ ಈಸ್ ಡಿನೋಟೆಡ್ ಬೈ ನೋಡಿ ಹಿಂಗ್ ಬರಿತೀವಿ, ಡಿಟರ್ಮಿನೆಂಟ್ ಎ ಅಂತ ಬರಿತೀವಿ, ಅಥವಾ ಇದನ್ನ ಹಂಗೆ ಇನ್ನೇನಿಲ್ಲ, ಡಿಟರ್ಮಿನೆಂಟ್ ಎ ಡೆಟ್ ಆಫ್ ಎ ಅಂತ ಕೂಡ ಬರಿತೀವಿ. ಡೆಟ್ ಆಫ್ ಎ ಅಥವಾ ಡಿಟರ್ಮಿನೆಂಟ್ ಆಫ್ ಎ ಆ ತರ ಡಿನೋಟ್ ಮಾಡ್ತೀವಿ ಅಷ್ಟೇ, ಏನಿಲ್ಲ. ಸೊ ಇದು ಕತೆ ಡಿಟರ್ಮಿನೆಂಟ್ ಆಫ್ ಎ ಅಂತ. ಮತ್ತೆ ಇನ್ನೊಂದು ನೆನಪಲ್ಲಿ ಒಂದು ನೋಟ್ ತಗೊಳ್ಳಿ. ಸೊ ಏನಪ್ಪಾ ನೋಟ್ ಅಂತ ಅಂದ್ರೆ, ಏನದು ನೋಟ್ ಅಂತ ಅಂದ್ರೆ, ನಾನ್ ಸ್ಕ್ವೇರ್ ಮೆಟ್ರಿಕ್ಸ್ ಏನಿರ್ತವೆ ಅಂದ್ರೆ, ನಾನ್ ಸ್ಕ್ವೇರ್ ಮೆಟ್ರಿಸಿಸ್ does not possesses ಏನು ಡಿಟರ್ಮಿನೆಂಟ್. ಅಂದ್ರೆ ನಾನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಮಾತಾಡಂಗಿಲ್ಲ. ಡಿಟರ್ಮಿನೆಂಟ್ ಅಂತ ಮಾತಾಡ್ತೀಯ ಅಂದ್ರೆ ಮ್ಯಾಟ್ರಿಕ್ಸ್ ಎಂತ ಮ್ಯಾಟ್ರಿಕ್ಸ್ ಆಗಿರ್ಬೇಕು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮಾತ್ರ ನಾವು ಡಿಟರ್ಮಿನೆಂಟ್ ಅಂತ ಮಾತಾಡ್ತೀವಿ, ಮಿಕ್ಕದವಕ್ಕೆ ಯಾವಕ್ಕೂ ನಾವು ಮಾತಾಡಲ್ಲ. ಓಕೆ, ಸೊ ನಿಮ್ಮ ಎಕ್ಸಾಮಿನೇಷನ್ಗೆ ಡಿಟರ್ಮಿನೆಂಟ್ ಅಲ್ಲಿ 2x2 ಬರುತ್ತೆ, 3x3 ಬರುತ್ತೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಇವತ್ತು 2x2 ಮತ್ತೆ 3x3 ಡಿಟರ್ಮಿನೆಂಟ್ ಮಾತಾಡೋದನ್ನ ಹೇಳ್ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಮುಂದೆ ಮಾತಾಡೋಣ. ಸೊ ಫಸ್ಟ್ ಟೇಕ್ ದ ಹೆಡಿಂಗ್ ಡಿಟರ್ಮಿನೆಂಟ್ ಆಫ್ 2x2 ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಆಫ್ 2x2 ಮ್ಯಾಟ್ರಿಕ್ಸ್. ಒಂದು 2x2 ಮ್ಯಾಟ್ರಿಕ್ಸ್ಗೆ ಹೆಂಗೆ ಸರ್ ಡಿಟರ್ಮಿನೆಂಟ್ ಮಾಡೋದು ಅಂತ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ. ಸೊ ನೋಡಿ, ಈಗ 2x2 ಅಲ್ವಾ, ಎ ಇಸ್ ಈಕ್ವಲ್ ಟು ಒಂದು 2x2 ತಗೊಂತೀನಿ. ಸಿಂಪ್ಲಿ ಐ ಕ್ಯಾನ್ ಸೇ ಎ ಬಿ ಸಿ ಡಿ ತಗೊಂಡ್ಬಿಡ್ಲಾ? ಎ ಬಿ ಸಿ ಡಿ ಹಿಂಗ್ ತಗೊಂತೀನಿ. ಇದಕ್ಕೆ ಡಿಟರ್ಮಿನೆಂಟ್ ಹೆಂಗ್ ಹೇಳ್ಬೇಕಪ್ಪ ಅಂತ ಅಂದ್ರೆ, ವಿಚ್ ಇಂಪ್ಲೈಸ್ ಡಿಟರ್ಮಿನೆಂಟ್ ಹಿಂಗ್ ಬರ್ಕೋತೀವಲ್ಲ, ಡಿಟರ್ಮಿನೆಂಟ್ ಎ ಅಂತ. ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು, ಯೂಶಲಿ ಇದನ್ನ ಹೆಂಗ್ ಬರಿತೀವಿ ಅಂತ ಡಿಟರ್ಮಿನೆಂಟ್ ಹಿಂಗ್ ಒಂದು ಲೈನ್ ಹಾಕೊಂತೀವಿ, ಎ ಬಿ ಸಿ ಡಿ. ನೋಡಿ, ನಾನು ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೆ ಇದು ಮೆಟ್ರಿಕ್ಸ್. ಬರೀ ಲೈನ್ ಎಳೆದ್ರೆ, ಪರ್ಪೆಂಡಿಕ್ಯುಲರ್ ಲೈನ್ ಹಿಂಗ್ ಎಳೆದ್ಬಿಟ್ರೆ ಅದು ಡಿಟರ್ಮಿನೆಂಟ್ ಅಂತ. ಓಕೆನಾ? ಸೊ ಇದು ಡಿಟರ್ಮಿನೆಂಟ್ ಅಂತ. ಓಕೆ, ಇದನ್ನ ಹೆಂಗ್ ಆನ್ಸರ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ನೀನ್ ಏನ್ ಕೆಲಸ ಮಾಡ್ಬೇಕಂದ್ರೆ, ಎ ಮತ್ತೆ ಡಿ ನ ಮಲ್ಟಿಪ್ಲೈ ಮಾಡ್ಬೇಕು. ಎ ಇಂಟು ಡಿ ಮಾಡ್ಬೇಕು, ಮೈನಸ್ ಹಾಕೊಂಡ್ಬಿಡ್ಬೇಕು, ಮೈನಸ್ಸೇ ಹಾಕೊಂಡ್ಬಿಡ್ಬೇಕು. ಯಾಕೆ ಮೈನಸ್? ಅವೆಲ್ಲ ಕೇಳಂಗೆ ಇಲ್ಲ. ಓಕೆನಾ? ಒಂದೊಂದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು ನಾವು. ಯಾಕಂಗೆ? ಇದು 2 ಏನಿದು? ಯಾಕೆ ಕೇಳಕ್ಕಾಯ್ತದ? ಓಕೆ, ಏನಿದು ಪೆನ್. ಯಾಕೆ ಅಂತ ಕೇಳಂಗಿಲ್ಲ. ಓಕೆನಾ? ಪೆನ್ ಬರೆಯುತ್ತಾ ಇಲ್ವಾ ಅಷ್ಟು ಇಂಪಾರ್ಟೆಂಟ್ ಅಷ್ಟೇ. ಪೆನ್ ಯಾಕೆ ಅಂತ ಕೇಳಿದ್ರೆ ಆಗಲ್ಲ. ಇದು ಡಿಟರ್ಮಿನೆಂಟ್, ಯಾಕೆ ಅನ್ನಂಗಿಲ್ಲ, ಅದು ಡಿಟರ್ಮಿನೆಂಟ್ ಅಷ್ಟೇ. ಓಕೆ, ಎ ಇಂಟು ಡಿ ಮೈನಸ್ ಏನು ಬಿ ಇಂಟು ಸಿ ಹಿಂಗ್ ಮಾಡ್ಬೇಕು. ಓಕೆ, ಯಾಕೆ ಹಂಗ್ ಮಾಡ್ಬೇಕು? ಅದು ಇರೋದೇ ಹಂಗ್ ಮಾಡ್ಬೇಕು. ಅಂದ್ರೆ ಈ ಥಿಯರಿನ ಬಿಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲೋ ಒಂದು ಅಪ್ಲಿಕೇಶನ್ಗೆ ನಾವು ಯುಟಿಲೈಸ್ ಮಾಡ್ಕೊಂತೀವಿ. ಹಂಗಾಗಿ ಇದನ್ನ ಮೆಕ್ಯಾನಿಸಮ್ನ ಕಲಿಬೇಕು. ಓಕೆ, ಮೊದಲೇ ಯಾಕೆ ಅಂತ ಕೇಳಬಾರ್ದು. ಈಗ ಮಗು ಹುಟ್ಟಿದಾದ್ಮೇಲೆ ಏನ್ ಮಾಡುತ್ತೆ? ಓಡಾಡಕ್ ಶುರು ಮಾಡುತ್ತಲ್ಲ. ಓಕೆ, ತೆಳ್ಕೊಂಡು ಹೋಗುತ್ತೆ. ಆಮೇಲೆ ನೀವೆಲ್ಲ ಮಗುಗಂತೂ ಅದು ಏನ್ ಹಿಂಸೆ ಕೊಡ್ತಿರೋ ಗೊತ್ತಿಲ್ಲ. ಈಗ ದೂರ ನಿಂತ್ಕೊಂಡ್ಬಿಡ್ತಾರೆ, ಬಾ ಇಲ್ಲಿ ಅಂತ ಕರಿತಾ ಇರ್ತಾರೆ. ಓಕೆ, ಅದು ತೆಳ್ಕೊಂಡು ಗಾಯಿಗೆ ಮಾಡ್ಕೊಂಡು ಬರ್ತಾ ಇರುತ್ತೆ, ಅದು ಕಲಿಯುತ್ತೆ. ಓಕೆನಾ? ಯೋಚನೆ ಮಾಡಿ ನೀವು, ಆ ಮಗು ಯಾವತ್ತನ ಕೇಳಿತ್ತ ನಿಮ್ಗೆ, ನಾನು ಓಡಾಡಲ್ಲ, ಓಕೆನಾ, ನಾನು ಕಲಿಯಲ್ಲ, ಯಾಕೆ ಕಲಿಬೇಕು, ನಾನು ಯಾಕೆ ಓಡಾಡ್ಬೇಕು ಅಂತ ಕೇಳುತ್ತಾ? ಓಡಾಡೋದ್ ಕಲ್ತಿದ್ದಾದ್ಮೇಲೆ ಗೊತ್ತಾಯ್ತು. ನೀವೆಲ್ಲ ಹಂಗೆ ತಾನೆ ಕಲ್ತಿದ್ದು. ಇವಾಗ ಎಷ್ಟೆಷ್ಟು ಕಾಂಪೌಂಡ್ ಓಡಾಡ್ತಿರೋಡು, ಇವಾಗ ಅಪ್ಲಿಕೇಶನ್ ಗೊತ್ತಾಗ್ತಿದೆ. ಯಾಕೆ ಓಡಾಡೋದ್ ಕಲ್ತ್ಕೊಂಡೆ, ನಾನು ಆರದ್ ಕಲ್ತ್ಕೊಂಡೆ ಅಂತ. ಎಷ್ಟು ಕಾಂಪೌಂಡ್ ಆರಿದ್ದೀರಾ, ಎಷ್ಟು ಜಂಪಿಂಗ್ ಮಾಡಿದೀರಾ, ಇವಾಗ ಅಪ್ಲಿಕೇಶನ್ ಗೊತ್ತಾಗ್ತಾ ಇದೆ ನಿಮ್ಗೆ. ಅವತ್ ನೀನು ಇಲ್ಲ ನಾನು ಆರಲ್ಲ, ನಾನು ಇಲ್ಲ ನಾನು ನಡೆಯಲ್ಲ ಅಂತ ಕುತ್ಕೊಂಡಿದ್ರೆ ಇವತ್ತು ಹಿಂಗ್ ತೆಳ್ಕೊಂಡು ಓಡಾಡ್ಬೇಕಿತ್ತು. ಅದಕ್ಕೆ ಆ ಮಗು ಅವತ್ತು ಹೆಂಗ್ ಕೇಳಲಿಲ್ಲ, ಯಾಕೆ ಓಡಾಡ್ಬೇಕು ಅಪ್ಪ, ನಾನು ನಡೆಯಲ್ಲ ಕಣಪ್ಪ, ನೀನ್ ನನ್ಗೆ ಹಿಂಸೆ ಕೊಡ್ಬೇಡ ಅಂತ.
ನೀನು ಅಷ್ಟೇ ಇವತ್ತು ಏನು ಕೇಳ್ಬೇಡ, ಕಲ್ತ್ಕ. ಇದ್ರದ್ದು ಅಪ್ಲಿಕೇಶನ್ ಮುಂದೆ ಯಾವತ್ತೋ ಒಂದು 5-6 ವರ್ಷ ಆದ್ಮೇಲೆ ಗೊತ್ತಾಯ್ತೈತೆ. ಎಕ್ಸಾಂಪಲ್ ಕೊಡ್ತೀನಿ, ಮಾಡ್ಬಿಡಿ ಈಗ. ಎಕ್ಸಾಂಪಲ್ಸ್. ಯಾವ ಸ್ಯಾಂಪಲ್ಸ್? ಎಕ್ಸಾಂಪಲ್ಸ್. ಓಕೆನಾ? ಎಕ್ಸಾಂಪಲ್ಸ್. ಈಗ ಒಂದು 10 ಎಕ್ಸಾಂಪಲ್ ಮಾಡ್ಬಿಡಿ, ಬರೋವರೆಗೂ ಬಿಡಬಾರ್ದು. ಓಕೆನಾ? ಸೊ ಎ ಇಸ್ ಈಕ್ವಲ್ ಟು ಮೆಟ್ರಿಕ್ಸ್ ಕೊಡ್ತೀನಿ 1 2 3 4. ಮಾಡೀಗ ಡಿಟರ್ಮೆಂಟ್ ಮಾಡಿ. ಅದಕ್ಕೆ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಡೈರೆಕ್ಟ್ ಮಾಡಿ ಡಿಟರ್ಮೆಂಟ್ 1 into 4. ನೋಡು 1 into 4 ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಬ್ರಾಕೆಟ್ ಹಾಕೊಂಡ್ಬಿಟ್ಟು ಇವೆರಡು ಮಲ್ಟಿಪ್ಲೈ ಮಾಡಬೇಕು. 3 2s. ಸೊ ವಿಚ್ ಇಸ್ ಈಕ್ವಲ್ ಟು 4 minus 6. ಸೊ ಆನ್ಸರ್ ಏನು? -2. ವೆರಿ ಗುಡ್. ಓಕೆ, ಇನ್ನೊಂದು ಕೊಡೋಣ. ಇವಾಗ ಕೊಡ್ತಾ ಹೋಗ್ತೀನಿ, ನೀವೇನ್ ಮಾಡಿ ಮಾಡ್ತಾ ಹೋಗಿ. ಓಕೆ, ಸೊ ಎ ಇಸ್ ಈಕ್ವಲ್ ಟು -1 7 3 2 ಮಾಡಿ. ಏನಪ್ಪ? ಅಲ್ಲ, ಇದು ಎ. ನಾನು ಹಿಂಗ್ ಕೊಡ್ತೀನಿ, ಎ ಕೊಡ್ತೀನಿ, ನೀನ್ ನಿಲ್ಲಿಸ್ಕ. ಓಕೆನಾ? ನೀನ್ ಹಿಂಗ್ ಸ್ಟ್ರೈಟ್ ಮಾಡ್ಕೆ. ಓಕೆನಾ? ಎ ಕೊಡ್ತೀನಿ, ನೀನ್ ಡಿಟರ್ಮೆಂಟ್ ಮಾಡ್ಕ. ಓಕೆ, ಇನ್ನೊಂದು ಬಿ ಇಸ್ ಈಕ್ವಲ್ ಟು 7 1 2 3. ಹಿಂಗ್ ಮಾಡಂಗಿಲ್ಲ, ಇದು ಮೆಟ್ರಿಕ್ಸ್ ಕೊಡ್ತಾ ಇದ್ದೀನಿ ನಾನು, ನೀವು ಡಿಟರ್ಮೆಂಟ್ ಮಾಡ್ಕೊಳ್ಳಿ. ಸೊ ಸಿ ಇಸ್ ಈಕ್ವಲ್ ಟು 1 2 4 0. ಸೊ ಈಗ ಇದು ಡಿಟರ್ಮಿನೆಂಟ್ ಎ ಮಾಡಬೇಕು ಅಂತ ಅಂದ್ರೆ ಡಿಟರ್ಮಿನೆಂಟ್ ಎ ಮಾಡ್ಕೊಡಿ. -1 into 2 ಮೈನಸ್ ಹಾಕ್ಬೇಕು ನೀವು 3 into 7. ಸೊ ವಿಚ್ ಇಸ್ ಈಕ್ವಲ್ ಟು -2 ಇಲ್ಲೇ ಬರ್ಕೊಳ್ಳಿ, ಬೇಕಾದ್ರೆ ಗೊತ್ತಾಗಿಲ್ಲ ಅಂದ್ರೆ ಇಟ್ ಇಸ್ ಈಕ್ವಲ್ ಟು -2 ಮೈನಸ್ 7 3 21 -23 ಬರ್ಬೇಕು, ಬಂದಿದೆ ಅಂತ. ಸೊ ನೆಕ್ಸ್ಟ್ ವಿಚ್ ಇಂಪ್ಲೈಸ್, ಇದನ್ನ ಡಿಟರ್ಮಿನೆಂಟ್ ಬಿ ಅಂತ ಕರೀತಾರೆ. ಇದು ಬಿ ಅಂದ್ರೆ ಡಿಟರ್ಮಿನೆಂಟ್ ಬಿ ಹಾಕಬೇಕು. ವಿಚ್ ಇಸ್ ಈಕ್ವಲ್ ಟು 7 3s minus 2 1s. So which is equal to 7 3 21 minus 2 which is equal to 19. So which is equal to determinant C. Determinant C is equal to 1 into 0 minus 4 into 2. 1 into 0 0 minus 8. So which is equal to minus 8. Minus 8 ಗೊತ್ತಾಯ್ತು. Minus 8 ಗೊತ್ತಾಯ್ತು. ಸೊ ಇದು ಡಿಟರ್ಮಿನೆಂಟ್ 2 x 2 ಮಾಡೋದು ನಿಮ್ಗೆ ಗೊತ್ತಿರ್ಬೇಕಪ್ಪ. ಇನ್ನೊಂದು ಹೇಳ್ಕೊಡ್ತೀನಿ ಮಾಡಿ. ಹೆಂಗೆ ಅಂತಾರ ಸಾಕು ಬಿಡಪ್ಪ ರಾಜು ಅನ್ಬೇಕು ನನಗೆ ನೀವು. ಓಕೆನಾ? ಅಲ್ಲಿವರೆಗೂ ನಾನು ಬಿಡಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. ಇವ್ಯಾಲ್ಯೂಯೇಟ್ ಮಾಡಿ. ಓಕೆನಾ? ಇವ್ಯಾಲ್ಯೂಯೇಟ್. ಓಕೆ, ಒಂದು ಡೈರೆಕ್ಟ್ ಆಗಿ ಡಿಟರ್ಮೆಂಟ್ ಕೊಡ್ತೀನಿ. ಈಗ ಎ ಕೊಡಲ್ಲ, ಡೈರೆಕ್ಟ್ ಆಗಿ ಡಿಟರ್ಮೆಂಟ್ -1 2 7 1 ಮಾಡಿ. ಎರಡನೇದು 3 -1 4 -2 ಇದನ್ನ ಮಾಡಿ. ಸೊ ಥರ್ಡ್ ಒನ್ ಡಿಟರ್ಮಿನೆಂಟ್ -3 -1 -2 -4 ಎಲ್ಲ ಮೈನಸ್ ಕೊಟ್ಟಿದ್ದೀನಿ. ಸೈಕ್. ಓಕೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನಾರ್ಮಲ್ ಆಗಿ ಮಾಡ್ತಾ ಹೋಗೋದಷ್ಟೇ. ಸೊ ವಿಚ್ ಇಸ್ ಈಕ್ವಲ್ ಟು ಮಾಡಿ. ಈಗ -1 into 1 minus 7 into 2. So which you will get what? Which you will get -1 into 1 -1 minus 14. So -15 ಬರಬೇಕು. So everyone should get this. So which is equal to so 3 into -2. Very good. 4 into -1. So which you will get, so 3 into -2 ಎಷ್ಟಪ್ಪ? -6 minus ನೋಡಿ. ಈಗ ಇದು ಇಂಪಾರ್ಟೆಂಟ್. -6 ಮೈನಸ್ ಆಫ್ -4 ಆಗುತ್ತೆ ಇದು, ವಿಚ್ ಇಸ್ ಈಕ್ವಲ್ ಟು -6 + 4 ಆಗುತ್ತೆ, ವಿಚ್ ಇಸ್ -2.
ಸೊ -6 + 4 ಎಷ್ಟಾಗುತ್ತೆ? 1 + 1 - ಇದೆ, ಸಬ್ಟ್ರಾಕ್ಷನ್ ಮಾಡಬೇಕು. 6 ಅಲ್ಲಿ 4 ಹೋದ್ರೆ 2 ಗ್ರೇಟರ್ ನಂಬರ್ ಮೈನಸ್. ಇದನ್ನ ಮಾಡಿ. ಸೊ -3 × -4 -2 × -1. So which is equal to ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅಂದ್ರೆ 12 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 1s 2 ಆಗುತ್ತೆ. ಸೊ ವಿಚ್ ಈಸ್ 10. ಓಕೆ, ಸೊ ಇಷ್ಟ ಆಗುತ್ತೆ. ಈ ತರ ನೀವು ಮಾಡ್ಬೇಕಪ್ಪ. ಓಕೆ, ಸೊ ಈ ತರ ನೀವು ಮಾಡಿದ್ರೆ ಸೊ ನೀವೆಲ್ಗೋ ಹೋಗ್ತೀರಾ. ಓಕೆ, ಸೊ ಇಷ್ಟ ಆಗುತ್ತೆ. ಓಕೆ, ಇವತ್ತಿಷ್ಟು ಕಲ್ತ್ಕೊಳ್ಳಿ. ನಾಳೆ ಬಂದ್ಬಿಟ್ಟು 3 × 3 ಹೇಳ್ಕೊಡ್ತೀನಿ. 3 × 3 ನಲ್ಲೂ ಕೂಡ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನಿಮ್ಗೆ. ಓಕೆ, ನಾರ್ಮಲ್ ಮೆಥಡ್ ಮಾಡಲ್ಲ, ಶಾರ್ಟ್ ಕಟ್ ಅಲ್ಲಿ ಈಸಿಯಾಗಿ ಹಿಂಗೆ ಹೇಳೋ ತರ ಹೇಳ್ಕೊಡ್ತೀನಿ. ನಾಳೆ ಹೇಳ್ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ಯಾರಾದ್ರೂ ಡೌಟ್ ಇದ್ದವ್ರು ಮಾತ್ರ ಇರಿ, ಡೌಟ್ ಇಲ್ಲದೆ ಇರೋರು ಹೊರಡಿ. ನಮಸ್ಕಾರ.